Hi, hello my dear students. How are you all? I hope you all good. So please be safe and please stay at home and use sanitizers and wear mask whenever you go outside. Okay. So in our last class we have discussed about atoms, ions and molecules, right? So you can easily find out the difference between atoms, ions and molecules. ಅದರ ಬಗ್ಗೆ ಗೊತ್ತಿದೆ. ಸೊ ವಾಟ್ ಆರ್ ಆಟಮ್ಸ್ ಅದನ್ನು ಡಿಸ್ಕಸ್ ಮಾಡೋಣ. ಈಗ ಆಟಮ್ಸ್ ಡಿಫೈನ್ ಮಾಡೋಣ. ಬಟ್ ಆಟಮ್ಸ್ಗೂ ಮಾಲಿಕ್ಯೂಲ್ಸ್ಗೂ ಅಯಾನ್ಸ್ಗೂ ಡಿಫ್ರೆನ್ಸ್ನ ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಇನ್ ಅವರ್ ಡೈಲಿ ಲೈಫ್. ಯಾವ ರೀತಿ ಡೈಲಿ ಲೈಫಲ್ಲಿ ಇಂಪಾರ್ಟೆನ್ಸ್ ಇದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ ಅದು ಕೂಡ. ಓಕೆ, ಸೊ ಹಾಗಾದರೆ ಈ ಸೆಷನಲ್ಲಿ ನಾವು ಕೆಲವೊಂದು ಇನ್ನೂ ಸ್ವಲ್ಪ ಆಟಮ್ಸ್ ಬಗ್ಗೆ ಯಾವ ಥಿಯರೀಸ್ ಇದೆ, ಹಾಗೆ ಬೇರೆ ಯಾವ ಡೆಫಿನೇಷನ್ ಟರ್ಮ್ಸ್ ಇದೆ, ಬೇರೆ ಒಂದು ಡೆಫಿನೇಷನ್ ಟರ್ಮ್ಸ್ಗಳು, ಬೇರೆ ಒಂದು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಗಮನ ಇಟ್ಟು ವಿಡಿಯೋ ಕ್ಲಾಸಸ್ನ ನೋಡಿ. ಸೊ ನೋಡಿ, ಈ ವಿಡಿಯೋ ಕ್ಲಾಸಸ್ ಎಲ್ಲ ನಿಮಗೆ ಬರ್ತಾ ಇರೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಮನೇಲೆ ಕೂತು ನೀವು ಬ್ರಿಡ್ಜ್ ಕೋರ್ಸ್ನ ತಗೋಬಹುದು. ಈ ಬ್ರಿಡ್ಜ್ ಕೋರ್ಸ್ ಏನಕ್ಕೆ ಅಂತ ಹೇಳಿದ್ರೆ ಹೈಸ್ಕೂಲ್ ಸೆಕ್ಷನ್ ಇಂದ ನೀವು PUC ಎಂಟರ್ ಆಗಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ. ಕಾನ್ಸೆಪ್ಟ್ಸ್ಗಳೆಲ್ಲ ಹೋಲ್ಡ್ ಅಲ್ಲಿ ಇಟ್ಕೊಂಡು ಹೋಗ್ತೀರಾ PUC ಎಂಟರ್ ಆಗಬೇಕಾದ್ರೆ. ಓಕೆ, ಎಂಟಿ ಮೈಂಡ್ ಎಲ್ಲ ನಿಮಗೆ ಫುಲ್ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ಗಳು ಕಂಪ್ಲೀಟ್ ಮೈಂಡಲ್ಲಿ ನಿಮಗೆ ಎಲ್ಲ ಇರುತ್ತೆ. ಹಾಗಾಗಿ ಬ್ರಿಡ್ಜ್ ಕೋರ್ಸ್ ಇಸ್ ವೆರಿ ಯೂಸ್ಫುಲ್ ಟು ಯು ಗೈಸ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನು ಅಂತ ಎಲ್ಲ ಗೊತ್ತಿದೆ, ರಿಕಾಲ್ ಮಾಡಿದೆ ಅನ್ಕೋತೀನಿ. ಆಟಮ್ಸ್, ಅಯಾನ್ಸ್, ಮಾಲಿಕ್ಯೂಲ್ಸ್ ಬಗ್ಗೆ ಗೊತ್ತಾಯಿತು. ಆಟಮ್ಸ್ ಅಂದ್ರೇನು, ಫಸ್ಟ್ ಎಷ್ಟೋ ಮಿಲಿಯನ್ಸ್ ಆಫ್ ಆಟಮ್ಸ್ ಕಂಬೈನ್ ಆಗಿ ಫಾರ್ಮ್ ಆಗೋದೆ ಎಲಿಮೆಂಟ್ಸ್. ಓಕೆ, ಎಲಿಮೆಂಟ್ಸ್ ಅಂದ್ರೆ ದೇರ್ ಆರ್ 118 ಎಲಿಮೆಂಟ್ಸ್, 119 ಎಲಿಮೆಂಟ್ಸ್ ಪೀರಿಯಡ್ ಟೇಬಲ್ ಇದೆ, ಅದೆಲ್ಲ ಎಲಿಮೆಂಟ್ಸ್. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್ ಅಂತ ತಗೊಂಡ್ರೆ ಅಪ್ ಟು 30 ಎಲಿಮೆಂಟ್ಸ್ ತನಕ ನೀವು ಆರಾಮಾಗಿ ಕಲಿಬಹುದು. ಓಕೆ, ಅಪ್ ಟು 30 ಅಟಾಮಿಕ್ ನಂಬರ್ ತನಕ ಎಲಿಮೆಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಬೇಕಾಗುತ್ತೆ, ಯೂಸ್ ಆಗುತ್ತೆ PUC ಲಿ. ಓಕೆ, ಇಲ್ಲ ಸರ್ ತುಂಬಾ ಚೆನ್ನಾಗಿ ಟ್ಯಾಲೆಂಟ್ ಇದೆ, ಇನ್ನೂ ಚೆನ್ನಾಗಿ ನೆನ್ಪಿಟ್ಕೋತೀನಿ. ಓಕೆ, 50 ತನಕ ಕಲೀರಿ, ಇಲ್ಲ 100 ತನಕ ಕಲೀರಿ. ಓಕೆ, ನೋ ಪ್ರಾಬ್ಲಮ್. ಬಟ್ ಮಿನಿಮಮ್ 30 ತನಕ ಕಲ್ತಿದ್ರೆ ಪೀರಿಯಡ್ ಟೇಬಲ್ ಅಲ್ಲಿ ತುಂಬಾ ಯೂಸ್ಫುಲ್ ಇರುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಾವು D and F ಬ್ಲಾಕ್, S ಬ್ಲಾಕ್ ಅಂತ ಡಿಸ್ಕಸ್ ಮಾಡ್ತೀವಿ. ಆ S ಬ್ಲಾಕ್ ನ ನೀವು ಕಲಿಬೇಕಾಗುತ್ತೆ, P ಬ್ಲಾಕ್ ನ ನೀವು ಕಂಪ್ಲೀಟ್ ಮೆಮೊರೈಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಅದನ್ನು ಡಿಸ್ಕಸ್ ಮಾಡೋಣ, ಶಾರ್ಟ್ ಕಟ್ಸ್ಗಳು ಹೇಳ್ಕೊಳ್ಳೋಣ ಕಂಪ್ಲೀಟು ಕೂಡ. ಓಕೆ, ಈಗ ನಾವು ಏನು ಕ್ಲಾಸ್ನ ಡಿಸ್ಕಸ್ ಮಾಡೋಣ, ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ರೆ ಆಟಮ್ಸ್ ಬಗ್ಗೆ ಗೊತ್ತಾಯ್ತು ನಿಮಗೆ. ಆ ಆಟಮ್ ಅಲ್ಲಿ ಒಂದು ಥಿಯರಿ ಇದೆ, ಒಂದೇ ಆಟಮ್ಸ್ ಬಗ್ಗೆನೇ ಒಂದು ಥಿಯರಿ ಇದೆ. ಆ ಥಿಯರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಎಷ್ಟು ಆಟಮ್ಸ್ಗಳು ಸೇರಿ ಎಲಿಮೆಂಟ್ಸ್ ಆಯ್ತು, ಎಷ್ಟು ಎಲಿಮೆಂಟ್ಸ್ಗಳು ಸೇರಿ ಕಾಂಪೌಂಡ್ಸ್ ಅಥವಾ ಮಾಲಿಕ್ಯೂಲ್ಸ್ ಆಯ್ತು. ಕಾಂಪೌಂಡ್ಸ್ ಮಾಲಿಕ್ಯೂಲ್ಸ್ಗೂ ಡಿಫರೆನ್ಸ್ ನಿಮಗೆ ಗೊತ್ತಿದೆ. ಸೊ ಕಾಂಪೌಂಡ್ಸ್ ಅಂದ್ರೇನು, 2 or more ಎಲಿಮೆಂಟ್ಸ್. ಓಕೆ, 2 or more ಡಿಫರೆಂಟ್ ಎಲಿಮೆಂಟ್ಸ್ ಅಂತ ಹೇಳಬೇಕು. ಓಕೆ, ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ಹೈಡ್ರೋಜನ್ ಒಂದು ಎಲಿಮೆಂಟು, Cl ಒಂದು ಎಲಿಮೆಂಟು, ಕಂಬೈನ್ ಆಗಿ HCl ಅಂತ ಫಾರ್ಮ್ ಆಗುತ್ತೆ, ದಟ್ ಇಸ್ ಕಾಂಪೌಂಡ್. ಹೈಡ್ರೋಜನ್ ಒಂದು ಎಲಿಮೆಂಟ್, ಆಕ್ಸಿಜನ್ ಒಂದು ಎಲಿಮೆಂಟು, ಕಂಬೈನ್ ಆದ್ರೆ H2 ಫಾರ್ಮ್ ಆಗುತ್ತೆ, ದಟ್ ಇಸ್ ಎ ಕಾಂಪೌಂಡ್. ಅಂಡ್ ಇಟ್ ಇಸ್ ಆಲ್ಸೋ ಎ ಮಾಲಿಕ್ಯೂಲ್. H2 ಅನ್ನೋದು ಮಾಲಿಕ್ಯೂಲ್ ಆಗುತ್ತೆ, ಬಟ್ H2 ಅನ್ನೋದು ಕಾಂಪೌಂಡ್ ಆಗಲ್ಲ, ಇಟ್ ಇಸ್ ಓನ್ಲಿ ಎ ಮಾಲಿಕ್ಯೂಲ್. ಹೇಳಿದೆ ನಾನು, ಎಲ್ಲಾ ಕಾಂಪೌಂಡ್ಸ್ ಮಾಲಿಕ್ಯೂಲ್ಸ್ ಆಗುತ್ತೆ, ಬಟ್ ಎಲ್ಲಾ ಮಾಲಿಕ್ಯೂಲ್ಸ್ ಕಾಂಪೌಂಡ್ಸ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಅದು ನೆನಪಿರ್ಲಿ ಕ್ಲೀನ್ ಆಗಿ. ಸೊ ಇಷ್ಟು ಗೊತ್ತಾಗಿದೆ ಅನ್ಕೋತೀನಿ. ಹಾಗೆ ಪ್ಯೂರ್ ಸಬ್ಸ್ಟೆನ್ಸ್ ನಾವು ಏನ್ ಡಿವೈಡ್ ಮಾಡ್ತೀವಿ, ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್ಸ್ ಅಂತ ಡಿವೈಡ್ ಮಾಡ್ತೀವಿ. ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ಡಿವೈಡ್ ಮಾಡ್ತೀವಿ. ಎಲಿಮೆಂಟ್ಸ್ ನ ಆಟಮ್ಸ್, ಮಾಲಿಕ್ಯೂಲ್ಸ್ ಅಂತ ಡಿವೈಡ್ ಮಾಡಬಹುದು, ಕಾಂಪೌಂಡ್ಸ್ ಕೂಡ ಮಾಲಿಕ್ಯೂಲ್ಸ್ ಅಂತ ಡಿವೈಡ್ ಮಾಡಬಹುದು, ಅಯಾನ್ಸ್ ಅಂತ ಡಿವೈಡ್ ಮಾಡಬಹುದು. ಸೊ ಅದರ್ ದೆನ್ ಮಿಕ್ಸ್ಚರ್ ಅಂತ ಇದೆ ಇನ್ನು ಕೂಡ. ಓಕೆ, ಅದರ್ ದೆನ್ ಪ್ಯೂರ್ ಸಬ್ಸ್ಟೆನ್ಸಸ್ ಮಿಕ್ಸ್ಚರ್ಸ್ ಅಂತ ಕೂಡ ಇದೆ. ಮಿಕ್ಸ್ಚರ್ಸ್ ನೀವು ಫಸ್ಟ್ PUC ಎಂಟರ್ ಆದಾಗ ನಾವು ಡಿಸ್ಕಸ್ ಮಾಡೋಣ, ಅಷ್ಟೊಂದು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ. ಸೊ ಈ ಕ್ಲಾಸಲ್ಲಿ ನಾವು ಹಾಗಾದ್ರೆ ವಾಟ್ ಇಸ್ ದ ಥಿಯರಿ ಬಿಹೈಂಡ್ ದ ಆಟಮ್. ಓಕೆ, ಆಟಮ್ ನ ಒಂದು ಸ್ಟ್ರಕ್ಚರ್, ಕಾಂಪೋಸಿಷನ್ ಹೇಗಿದೆ, ಕಾಂಪೋಸಿಷನ್ ಬೇಡ, ಯಾವ ರೀತಿ ಆಟಮ್ ಅಂದ್ರೆ ಏನು ಕಂಪ್ಲೀಟ್ ಬೇಕು ಅಂದ್ರೆ ನಿಮಗೆ ಅದಕ್ಕೊಂದು ಥಿಯರಿ ಇದೆ. ದಟ್ ಇಸ್ ವಾಟ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಜಾನ್ ಡಾಲ್ಟನ್, ಓಕೆ, ಇಂಗ್ಲಿಷ್ ಕೆಮಿಸ್ಟ್ ಇವರು ಏನಂತಾರೆ, ಒಂದು ಆಟಮ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾರೆ. ಓಕೆ, ಆಟಮ್ ಅಂದ್ರೆ ಏನು, ಓಕೆ, ಆಟಮ್ ಅಲ್ಲಿ ಸೈಜ್ ಏನು, ಸೈಜ್ ಮತ್ತೆ ಮಾಸ್ ಮತ್ತೆ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೇಮ್ ಎಲಿಮೆಂಟ್ ಇದ್ರೆ ಏನು, ಡಿಫರೆಂಟ್ ಎಲಿಮೆಂಟ್ ಇದ್ರೆ ಏನು, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಹಾಗೆ ಕೆಮಿಕಲ್ ಕಾಂಬಿನೇಷನ್ ಆದ್ರೆ ಯಾವ ರೀತಿ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಜಾನ್ ಡಾಲ್ಟನ್ ಅನ್ನೋ ಸೈಂಟಿಸ್ಟ್. ಸೊ ತುಂಬಾ ಫಸ್ಟ್ ನಮಗೆ ಕೆಮಿಸ್ಟ್ರಿ ಅಂತ ಬಂದಾಗ, ಆಟಮ್ ಅಂತ ಬಂದಾಗ ಫಸ್ಟ್ ಬಂದ ಥಿಯರಿ ಜಾನ್ ಡಾಲ್ಟನ್ ಥಿಯರಿ. ಓಕೆ, ಡಾಲ್ಟನ್ಸ್ ಥಿಯರಿ ಅಂತ ಹೇಳ್ತೀವಿ. ಅಂಡ್ ಆಫ್ಟರ್ ದಟ್ ನಮಗೆ ಥಾಮ್ಸನ್ ಮಾಡೆಲ್ ಅಂತ ಬರುತ್ತೆ, ಅಂಡ್ ರುದರ್ಫೋರ್ಡ್ ಮಾಡೆಲ್ ಅಂತ ಬರುತ್ತೆ ಆಟಮ್ ಬಗ್ಗೆ ಕಂಪ್ಲೀಟ್ ಡಿಸ್ಕಸ್ ಮಾಡಕ್ಕೆ. ಓಕೆ, ಸೊ ಈಗ ನಾವು ಹಾಗಾದ್ರೆ ವಾಟ್ ಇಸ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ವೆರಿ ಇಂಪಾರ್ಟೆಂಟ್. ನೀವು ಇಲ್ಲೇ ಕಲ್ತ್ಬಿಟ್ರೆ ಫಸ್ಟ್ ನೀವು ಎಂಟರ್ ಆದಾಗ ತುಂಬಾ ಸಿಂಪಲ್ ಆಗುತ್ತೆ ನಿಮಗೆ. ಓಕೆ, ಫಸ್ಟ್ PUC ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕ್ಲಾಸ್ 11 ನಿಮಗೆ. ಹಾಗಾಗಿ ಇಲ್ಲೇ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ನೀವು ಕಲ್ತ್ಬಿಟ್ರೆ ಫಸ್ಟ್ PU ಎಂಟರ್ ಆದಾಗ ನೀವು ಲೆಕ್ಚರ್ ಕ್ಲಾಸ್ ಮಾಡುವಾಗ ಆರಾಮಾಗಿ ಪಾಯಿಂಟ್ಸ್ಗಳನ್ನ ನೀವೇ ಹೇಳ್ಬೋದು, ತುಂಬಾ ಈಸಿ ಅನ್ಸುತ್ತಾಗ, ರೈಟ್? ಹಾಗಾದ್ರೆ ನೋಡೋಣ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಸೊ ಒಂದು 4 to 5 ಪಾಸ್ಟುಲೇಟ್ಸ್ ಇದೆ. ಅದನ್ನು ತಿಳ್ಕೊಬಿಟ್ರೆ ಆಟಮ್ಸ್ ಬಗ್ಗೆ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 marks. ಇದು ಕ್ಲಾಸ್ 11 ಅಲ್ಲಿ
ಬಟ್ ಇಲ್ಲಿ ನೀವು ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಕ್ಲೀನ್ ಆಗಿ ಇದನ್ನ ನೆನ್ಪಿಟ್ಕೊಳ್ಳಿ. ಕ್ಲಾಸ್ 11 ಹೋದಾಗ ನೀವು ತುಂಬಾ ಚೆನ್ನಾಗಿ ಆರಾಮಾಗಿ ಬರಿಬಹುದು ಇದನ್ನ. ಓಕೆ, ಹಾಗಾದ್ರೆ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕಂಪ್ಲೀಟ್ ಗಮನ ಈ ಕಡೆ ಇರಲಿ. ಓಕೆ, ಹಾಗಾದ್ರೆ ಫಸ್ಟ್ ಪಾಸ್ಟುಲೇಟ್ ನೋಡೋಣ. ಫಸ್ಟ್ ಪಾಸ್ಟುಲೇಟ್ ಪ್ಲೀಸ್. ಓಕೆ, ಆಲ್ ಮ್ಯಾಟರ್ ಹೇಳಿದ್ದೆ. ಮ್ಯಾಟರ್ ಅಂದ್ರೇನು? ಮ್ಯಾಟರ್ ಇಸ್ ಅ ಸಬ್ಸ್ಟೆನ್ಸ್, ಇಟ್ ಕ್ಯಾನ್ ಆಕ್ಯುಪೈ ಸಮ್ ಸ್ಪೇಸ್ ಅಂಡ್ ಹ್ಯಾಸ್ ಸಮ್ ಮಾಸ್. ದಿಸ್ ಇಸ್ ವಾಟ್ ಮ್ಯಾಟರ್, ರೈಟ್? And matter is composed of so many atoms. And what is atom? Matter is made up of very tiny particle called atom. Okay, you know, ತುಂಬಾ ಸಣ್ಣದಾದ ಪಾರ್ಟಿಕಲ್. ಆಟಮ್ಸ್ಗಳನ್ನ ಇಟ್ ಇಸ್ ಅನ್ಕೌಂಟಬಲ್, ನಾವು ಕೌಂಟ್ ಮಾಡೋಕ್ಕಾಗಲ್ಲ ಅದನ್ನ. ಬಟ್ ಕೌಂಟ್ ಮಾಡೋಕ್ಕೊಂದು ಕಾನ್ಸೆಪ್ಟ್ ಇದೆ, ಅದನ್ನ ಹೇಳೋಣ. ಓಕೆ, ಬಟ್ ವಿ ಕಾಂಟ್ ಕೌಂಟ್ ದ ಆಟಮ್ಸ್. ಓಕೆ, ಅಂಡ್ ವಿ ಕಾಂಟ್ ಸೀನ್ ಅವರ್ ನೇಕೆಡ್ ಐಸ್. ಓಕೆ, ಅದು ನಮ್ಮ ನೇಕೆಡ್ ಐಸ್ ಇಂದ ನಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ಆಟಮ್ಸ್ಗಳನ್ನ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಬರುತ್ತೆ, ಅದರಿಂದ ನಾವು ನೋಡ್ಬೋದು ಆಟಮ್ಸ್ಗಳು ಹೇಗೆ ಅಂತ ಅಂದ್ಬಿಟ್ಟು. ಬಟ್ ಆಟಮ್ಸ್ಗಳು ಸುತ್ತ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರನ್ಸ್ ಇದೆ ಅಂತ ಅದು ನಮಗೆ ಗೊತ್ತಾಗಲ್ಲ. ಓಕೆ, ಬಟ್ ಅದಕ್ಕೊಂದು ಥಿಯರಿ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಆಲ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್, ಅಂದ್ರೆ ಟೈನಿಯಸ್ಟ್ ಪಾರ್ಟಿಕಲ್ ಕಾಲ್ಡ್ ಆಟಮ್. ಒಂದು ಟೈನಿಯಸ್ಟ್ ಪಾರ್ಟಿಕಲ್. ಫಾರ್ ಎಕ್ಸಾಂಪಲ್, ಈಗ ಒಂದು ಇಟ್ಕೆ ಅಂತ ತಗೊಳ್ಳಿ, ಒಂದು ಬ್ರಿಕ್ಸ್ ಏನಿದೆ, ಆ ಇಟ್ಕೆಯಲ್ಲಿ ಎಷ್ಟೋ ಸಣ್ಣ ಕಲ್ಲು ಮಣ್ಣುಗಳೆಲ್ಲ ಸೇರಿ ಒಂದು ಇಟ್ಕೆ ಆಗಿದೆ. ಅಂದ್ರೆ ಒಂದು ಎಲಿಮೆಂಟ್ ಅಂತ ತಗೊಳ್ಳಿ, ಎಷ್ಟೋ ಸಣ್ಣ ಕಲ್ಲು ಮಣ್ಣುಗಳೆಲ್ಲ ಸೇರಿ ಒಂದು ಇಟ್ಕೆ ಆಗುತ್ತೆ. ದಟ್ ಇಸ್ ವಾಟ್ ಎಲಿಮೆಂಟ್. ಆ ಬ್ರಿಕ್ಸ್ ನಾನು ಇಟ್ಕೆ ಅಂತ ಹೇಳ್ತೀನಿ, ಎಲಿಮೆಂಟ್ ಅಂತ ಹೇಳ್ತೀನಿ. ಆ ಸಣ್ಣ ಕಲ್ಲು ಮಣ್ಣುಗಳನ್ನ ಆಟಮ್ಸ್ ಅಂತ ಹೇಳ್ತೀನಿ. ಅಷ್ಟೊಂದು ಲೆಕ್ಕ ಕೌಂಟ್ ಮಾಡೋಕ್ಕಾಗಲ್ಲ ನಿಮಗೆ. ಆ ಆಟಮ್ಸ್ಗಳೆಲ್ಲ ಕಂಪೋಸ್ ಆಗಿ ಒಂದು ಎಲಿಮೆಂಟ್ ಅಂದ್ರೆ ಒಂದು ಬ್ರಿಕ್ ಆಗುತ್ತೆ. ಆ ಎಲಿಮೆಂಟ್ಸ್ ಅಂದ್ರೆ ಆ ಬ್ರಿಕ್ಸ್ಗಳನ್ನ ಜೋಡಿಸ್ತಾ ಬಂದ್ರೆ ನಮ್ಗೆ ಏನಾಗುತ್ತೆ? ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಓಕೆ, ಆ ಇಟ್ಕೆಗಳನ್ನ ಜೋಡಿಸ್ತಾ ಬಂದ್ರೆ ಒಂದು ಕಾಂಪೌಂಡ್ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಎಷ್ಟೋ ಎಲಿಮೆಂಟ್ಸ್ ನಾವು ಜೋಡಿಸ್ಕೊಂಡು ಬಂದ್ರೆ, ಕಂಬೈನ್ ಮಾಡಿದ್ರೆ ನಾವು ವಿ ಗೆಟ್ ಎ ಕಾಂಪೌಂಡ್. ಗೊತ್ತಾಯ್ತಲ್ಲ ಹೇಗೆ ಅಂತ? ಸೊ ಇದನ್ನೆಲ್ಲ ಹೇಳಿರೋದು ಆಲ್ ಮ್ಯಾಟರ್ಸ್ ಮೇಡ್ ಅಪ್ ಆಫ್ ವೆರಿ ಟೈನಿ ಪಾರ್ಟಿಕಲ್ ಇಸ್ ಕಾಲ್ಡ್ ಆಟಮ್ ವಿಚ್ ಆರ್ ಇಂಡಿವೈಸಿಬಲ್, ಅಂದ್ರೆ ಅನ್ಕಟಬಲ್ ಅಂತ ಹೇಳ್ತೀವಿ. ಓಕೆ, ಅಟಾಮಿಯೋ ಅಂತ ಹೇಳ್ತೀವಿ ಇದನ್ನ. ಆಟಮ್ ಅಂದ್ರೆ ಒಂದು ಲ್ಯಾಟಿನ್ ಮೇಲೆ ಅಟಾಮಿಯೋ ಅಂತ ಹೇಳ್ತೀವಿ, ಅಂದ್ರೆ ಅನ್ಕಟಬಲ್ ಅಂತ ಅರ್ಥ, ರೈಟ್? ಕಟ್ ಮಾಡೋಕ್ಕಾಗಲ್ಲ ನಮ್ಗೆ, ಇಂಡಿವೈಸಿಬಲ್ ಅಂತ ಹೇಳ್ತೀವಿ. ಸೊ ನಾವು ಹೇಳ್ಬೋದು, ಸರ್ ಒಂದು ಚಾಕ್ ಪೀಸ್ ಅಂದ್ರೆ ಒಂದು ಮ್ಯಾಟರ್ ಸರ್, ಮ್ಯಾಟರ್ ಅಲ್ಲಿ ಆಟಮ್ ಇದೆ, ಹಾಗೆ ಚಾಕ್ ಪೀಸ್ ನ ಕಟ್ ಮಾಡಿದ್ರೆ ನಾವು ಆಟಮ್ನ ಕಟ್ ಮಾಡಿದಾಗಲ್ವಾ? ನೋ, ಆ ಥರ ತಿಳ್ಕೊಬಿಡಿ. ಚಾಕ್ ಪೀಸ್ ಅನ್ನೋದು ಒಂದು ಮ್ಯಾಟರ್, ಒಂದು ಸಬ್ಸ್ಟೆನ್ಸ್. ಆ ಸಬ್ಸ್ಟೆನ್ಸ್ ನಾವು ಬ್ರೇಕ್ ಮಾಡ್ತಾ ಇದೀವಿ. ಅಲ್ಲಿರೋ ಕೆಮಿಕಲ್ ಕಾಂಪೋಸಿಷನ್ಸ್ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ ಬೈ ಫಿಸಿಕಲ್ ಮೆಥಡ್ಸ್. ಕೆಮಿಕಲ್ ಮೆಥಡ್ಸ್ ಯೂಸ್ ಮಾಡಿ ನಾವು ಡಿಕಂಪೋಸ್ ಮಾಡ್ಬೋದು ಕಾಂಪೌಂಡ್ಸ್ ನ ಎಲಿಮೆಂಟ್ಸ್ ಆಗಿ, ಬಟ್ ಆಟಮ್ಸ್ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ. ದಟ್ ಇಸ್ ವಾಟ್ ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಇಂಡಿವೈಸಿಬಲ್ ಅಂತ ಗೊತ್ತಾಯ್ತು, ಅನ್ಕಟಬಲ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಏನಂತ? ನೆಕ್ಸ್ಟ್ ಪಾಸ್ಟುಲೇಟ್ ನೋಡೋಣ. ಇದಕ್ಕೆ ಕಂಬೈನ್ ಮಾಡ್ಬೋದು ಬೇಕಾದ್ರೆ ಆ ಪಾಸ್ಟುಲೇಟ್ ನ. ನೆಕ್ಸ್ಟ್ ಪಾಸ್ಟುಲೇಟ್ ಏನಪ್ಪ ಅಂದ್ರೆ, ಆಟಮ್ಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಓಕೆ, ಡ್ಯೂರಿಂಗ್ ಇನ್ ಆರ್ಡರ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ನಡೀತಾ ಇರುವಾಗ ಆಟಮ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡೋಕಂದ್ರೆ ಕಂಪ್ಲೀಟ್ ಫಾರ್ಮೇಷನ್ ಅಂದ್ರೆ ಕ್ರಿಯೇಟ್ ಮಾಡೋಕೆ ಹೋಗಿ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅಂದ್ರೆ ಇನ್ನು ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಆಗ್ತಾ ಇರುತ್ತೆ. ವಿ ಕಾಂಟ್ ಕ್ರಿಯೇಟ್ ಅಂಡ್ ವಿ ಕಾಂಟ್ ಡೆಸ್ಟ್ರಾಯ್ ಇಟ್. ಓಕೆ, ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಅದನ್ನ ನಾವೇನು ಹೇಳ್ತೀವಿ? ಆಟಮ್ಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ದಿಸ್ ಇಸ್ ವಾಟ್ ಸೆಕೆಂಡ್ ಪಾಸ್ಟುಲೇಟ್. ಅರ್ಥ ಆಯ್ತೇನು ಅಂತ? ಸೊ ಇಷ್ಟು ಗೊತ್ತಾಗಿದೆ ಅನ್ಕೋತೀನಿ. ಹಾಗಾದ್ರೆ ಈ ಸೆಕೆಂಡ್ ಪಾಸ್ಟುಲೇಟ್ ಅಲ್ಲಿ ನಿಮ್ಗೆ ಈಗ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಇನ್ನೂ ಗೊತ್ತಾಗಿಲ್ಲ ಅಂತಂದ್ರೆ, ಒಂದು ಫಿಸಿಕಲ್ ಫಾರ್ಮ್ ಇಂದ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಾಲಿಡ್ ಐಸ್ ತಗೋತೀನಿ. ಓಕೆ, ಒಂದು ಸಾಲಿಡ್ ಐಸ್ ತಗೋತೀನಿ. ಆ ಐಸ್ನ ನಾವು ಸಾಲಿಡ್ ಐಸ್ ನಾವೇನ್ ಮಾಡ್ತೀವಿ? ಒಂದು ಮೆಲ್ಟ್ ಮಾಡ್ತೀವಿ ಅನ್ಕೊಳ್ಳಿ. ಮೆಲ್ಟ್ ಮಾಡಿದ್ರೆ ಲಿಕ್ವಿಡ್ಗೆ ಕನ್ವರ್ಟ್ ಆಗುತ್ತೆ, ಅಂದ್ರೆ ಸಾಲಿಡ್ ಇಂದ ಲಿಕ್ವಿಡ್ಗೆ ಕನ್ವರ್ಟ್ ಆಗುತ್ತೆ. ಆದ್ರೆ ಕಾಂಪೋಸಿಷನ್ ಏನು ಚೇಂಜ್ ಆಗಿಲ್ಲ, ವಾಟರ್ ಕಂಪೋಸಿಷನ್ ಆಗಿದೆ. ಅಂದ್ರೆ ಇಟ್ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅದನ್ನ ನಾವು ಹೇಳ್ತೀವಿ ಇಲ್ಲೂ ಕೂಡ, ಆಟಮ್ಸ್ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್ ಬಟ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಇದು ಕ್ರಿಯೇಟ್ ಆಗಲ್ಲ, ಡೆಸ್ಟ್ರಾಯ್ ಆಗಲ್ಲ, ಬಟ್ ಒನ್ ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಸೆಕೆಂಡ್ ಪಾಸ್ಟುಲೇಟ್. ಸೊ ನೀವು ಫಸ್ಟ್ ಪಾಸ್ಟುಲೇಟ್ ಕಂಬೈನ್ ಮಾಡಿರ್ತಾರೆ, ನೋ ಪ್ರಾಬ್ಲಮ್. ಓಕೆ, ಹಾಗೆ ನೆಕ್ಸ್ಟ್ ಪಾಸ್ಟುಲೇಟ್ ನೋಡೋಣ ಏನು ಅಂತ. ನೆಕ್ಸ್ಟ್ ಪಾಸ್ಟುಲೇಟ್ ಪ್ಲೀಸ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇದು. ಆಲ್ ದ ಆಟಮ್ಸ್ ಆಫ್ ಅ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಸೈಜ್, ಮಾಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಆಲ್ ದ ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್, ಒಂದು ಸಿಂಗಲ್ ಎಲಿಮೆಂಟ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಎಲಿಮೆಂಟ್ ಅಂತ ತಗೋತೀರಾ. ಹೈಡ್ರೋಜನ್ ಎಲಿಮೆಂಟ್ ಅಲ್ಲಿ ಎಷ್ಟೋ ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಅಲ್ವಾ? ಎಷ್ಟೋ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಆ ಹೈಡ್ರೋಜನ್ ಆಟಮ್ಸ್ ಎಲ್ಲ ಕೂಡ ಏನಾಗಿರುತ್ತೆ? ದೇ ಹ್ಯಾವ್ ಸೇಮ್ ಮಾಸ್, ಸೇಮ್ ಸೈಜ್, ಸೇಮ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ ತಗೊಂಡ್ರೆ, ನಾವು ಒಂದು ಈಗ ಕಂಪ್ಲೀಟ್ ನಾವೊಂದು ಎಲಿಮೆಂಟ್ ಅಂತ ತಗೊಂಡ್ರೆ, ಓಕೆ, ಎಲಿಮೆಂಟ್ ಅಲ್ಲಿ ನಮ್ಗೆ ಎಷ್ಟೋ ಪಾರ್ಟಿಕಲ್ಸ್, ಆಟಮ್ಸ್, ಈಗ ಏನೇನೋ ಪಾರ್ಟ್ಸ್ ಗಳೆಲ್ಲ ಇರುತ್ತೆ. ಸೊ ನಾವೆಲ್ಲ ಏನ್ ಮಾಡಿದ್ರೆ ಎಲ್ಲ ಕೂಡ ನಮಗೆ ಸೇರಿದೆ. ಅಂದ್ರೆ ಈ ಒಂದು ಎಲಿಮೆಂಟ್ಗೆ ಎಲ್ಲ ಕೂಡ ನನಗೆ ಸೇರಿದೆ, ಎಲ್ಲ ಸೇಮ್ ಪ್ರಾಪರ್ಟೀಸ್ ಇರುತ್ತೆ, ಸೇಮ್ ಸೈಜ್ ಇರುತ್ತೆ, ಸೇಮ್ ಮಾಸ್ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಪಾರ್ಟಿಕಲ್ಸ್ ಅಂತ ಹೇಳ್ತೀನಿ ಅಷ್ಟೇ. ಬಟ್ ಇಲ್ಲಿ ಎಲಿಮೆಂಟ್ ಅಂತ ತಗೊಂಡ್ರೆ, ಗಿವನ್ ಎಲಿಮೆಂಟ್ ಇಲ್ಲ ಹೈಡ್ರೋಜನ್ ಎಲಿಮೆಂಟ್ ಅಂತ ತಗೊಂಡ್ರೆ, ಅಲ್ಲಿರೋ ಆಟಮ್ಸ್ ಎಲ್ಲ ಒಂದೇ ಒಂದು ಎಲ್ಲ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇರುತ್ತೆ. ಹೈಡ್ರೋಜನ್ ಎಲಿಮೆಂಟ್ ಅಂದ್ರೆ ಹೈಡ್ರೋಜನ್ ಆಟಮ್ಸ್ ಮಾತ್ರ ಇರುತ್ತೆ, ಬೇರೆ ಆಟಮ್ಸ್ ಇರಲ್ಲ. ಕರೆಕ್ಟ್ ಅಲ್ಲ? ಹಾಗಾದ್ರೆ ಆ ಆಟಮ್ಸ್ ಎಲ್ಲ ದೇ ಹ್ಯಾವಿಂಗ್ ಎ ಐಡೆಂಟಿಕಲ್, ಅಂದ್ರೆ ಸೇಮ್ ಸೈಜ್, ಸೇಮ್ ಮಾಸ್ ಅಂಡ್ ಸೇಮ್ ಪ್ರಾಪರ್ಟೀಸ್. ಕರೆಕ್ಟ್ ಅಲ್ಲ? ಹಾಗಾದ್ರೆ ಒಂದು ಇಮೇಜ್ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಇಮೇಜ್ ಪ್ಲೀಸ್. ಓಕೆ, ನೋಡಿ ಇಲ್ಲಿ ಐರನ್ ಕಾಣಿಸ್ತಿದೆ ಅನ್ಕೋತೀನಿ ನಿಮಗೆ.
Fe ಅಂತ ಇದೆ, Fe ಅಂತ ಇದೆ. ಸೊ ಐರನ್ ಎಲಿಮೆಂಟ್ಸ್, ಓಕೆ, ಐರನ್ ಎಲಿಮೆಂಟ್ ಅಲ್ಲಿ ಐರನ್ ಆಟಮ್ಸ್ ಇರುತ್ತೆ. ದೇ ಹ್ಯಾವಿಂಗ್ ದ ಸೇಮ್ ಸೈಜ್, ಕರೆಕ್ಟ್ ಅಲ್ವಾ? ಸೇಮ್ ಸೈಜ್ ಇರೋದ್ರಿಂದ ನೋಡಿ ಆಲ್ ಆಟಮ್ಸ್ ಆಫ್ ಅ ಗಿವನ್ ಎಲಿಮೆಂಟ್, ಈ ಗಿವನ್ ಎಲಿಮೆಂಟ್ ಯಾವುದು ಐರನ್ ಅಂತ ಹೇಳ್ತೀವಿ, Fe. ಇಲ್ಲಿರೋ ಆಟಮ್ಸ್ ಎಲ್ಲ ಯಾವುದು Fe, ಐರನ್ ಆಟಮ್ಸ್. ಐರನ್ ಆಟಮ್ಸ್ ಅಲ್ಲಿ ಏನಾಗುತ್ತೆ, ಸೇಮ್ ಸೈಜ್ ಇರುತ್ತೆ, ಸೇಮ್ ಮಾಸ್ ಇರುತ್ತೆ, ಪ್ರಾಪರ್ಟೀಸ್ ಕೂಡ ಸೇಮ್ ಇರುತ್ತೆ, ಕರೆಕ್ಟ್ ಅಲ್ಲ? ಯಾಕಂದ್ರೆ ನಾವು ಆಟಮ್ಸ್ ನ ಐಸೋಲೇಟ್ ಮಾಡಕ್ಕಾಗಲ್ಲ, ಎಕ್ಸ್ಟ್ರಾಕ್ಟ್ ಮಾಡಕ್ಕಾಗಲ್ಲ. ಐರನ್ ಎಲಿಮೆಂಟ್ ಅಂದ್ರೆ ಇದೊಂದು ಐರನ್ ಆಟಮ್ ತೆಗಿಬೇಕು ಅಂತ ಆಗಲ್ಲ, ಕರೆಕ್ಟ್ ಅಲ್ಲ? ಹಾಗಾದ್ರೆ ಇದು ನಾವೇನ್ ಹೇಳ್ತೀವಿ, ಆಟಮ್ಸ್, ಆಲ್ ಆಟಮ್ಸ್ ಆಫ್ ಅ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಸೈಜ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಕೆಮಿಕಲ್ ರಿಯಾಕ್ಟಿವಿಟಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಕಂಬಷನ್ ಅಂತ ಕೇಳಿದಿರಿ, ಡಿಕಂಪೋಸಿಷನ್ ಅಂತ ಕೇಳಿದಿರಿ, ಡಬಲ್ ಡಿಕಂಪೋಸಿಷನ್ ಅಂತ ಕೇಳಿದಿರಿ, ಅವೇ ಕೆಮಿಕಲ್ ರಿಯಾಕ್ಷನ್ಸ್. ಆ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ಸೇಮ್ ಇರುತ್ತೆ ಅಂತ, ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತು ಏನು ಅಂತ? ಸೊ ಇಷ್ಟು ಕೂಡ ಥರ್ಡ್ ಪೋಸ್ಟುಲೇಟ್ ಅಂತ ಹೇಳಿದ್ರು. ಇದೇ ರೀತಿ ಫೋರ್ತ್ ಪೋಸ್ಟುಲೇಟ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ. ಫೋರ್ತ್ ಪೋಸ್ಟುಲೇಟ್ ಏನು ಅಂತ, the atoms of different element, okay, the atoms of different element have different size, different mass and different chemical properties. ಈಗ ಸೇಮ್ ಎಲಿಮೆಂಟ್ ಅಂತಂದ್ರೆ ಒಂದೇ ಎಲಿಮೆಂಟ್ ಅಂದ್ರೆ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇರುತ್ತೆ ಆಬ್ವಿಯಸ್ಲಿ, ಬಟ್ ಡಿಫರೆಂಟ್ ಕೈಂಡ್ ಆಫ್ ಎಲಿಮೆಂಟ್ಸ್ ತಗೊಂಡ್ರೆ, ಓಕೆ, ಡಿಫರೆಂಟ್ ಕೈಂಡ್ ಆಫ್ ಎಲಿಮೆಂಟ್ಸ್ ತಗೊಂಡ್ರೆ, ಈಗ ನೀನು ಇರ್ತೀರಾ, ನೀವು ಬ್ರದರ್ ಯಾರೋ ಇರ್ತಾರೆ ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ ಇರ್ತಾರೆ, ನಿಮ್ಮ ಫ್ರೆಂಡು ನೀವು ಕೂಡ ಪ್ರಾಪರ್ಟೀಸ್ ಸೇಮ್ ಇರಲ್ಲ, ಸೈಜ್ ಸೇಮ್ ಇರಲ್ಲ, ಮಾಸ್ ಕೂಡ ಸೇಮ್ ಇರಲ್ಲ. ಅಂದ್ರೆ ಅವರೊಂದು ಎಲಿಮೆಂಟ್, ನೀವೊಂದು ಎಲಿಮೆಂಟ್, ಓಕೆ, ಡಿಫರೆಂಟ್ ಎಲಿಮೆಂಟ್ಸ್, ಓಕೆ, ಡಿಫರೆಂಟ್ ಪ್ರಾಪರ್ಟಿ, ಡಿಫರೆಂಟ್ ಮಾಸ್, ಡಿಫರೆಂಟ್ ಸೈಜ್ ಅಂತ ಹೇಳ್ಬೋದು. ಸೊ ಅಲ್ಲೇ ನೆಕ್ಸ್ಟ್ ಇಮೇಜ್ ಹಾಕಿ ಪ್ಲೀಸ್, ಇಮೇಜ್. ಓಕೆ, ಇಲ್ಲಿ ನೋಡಿ ಸೇಮ್ ಅದೇ ತರ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಐರನ್ ಎಲಿಮೆಂಟ್ ತಗೊಂಡಿದ್ದೀನಿ, ಅಲ್ಲಿ ಸಲ್ಫೈಡ್ ಎಲಿಮೆಂಟ್ ತಗೊಂಡಿದ್ದೀನಿ, ಸಲ್ಫರ್, ಓಕೆ, Fe ಅಂಡ್ ಸಲ್ಫರ್ ತಗೊಂಡಿದ್ದೀನಿ. ಸಲ್ಫರ್ ನೋಡಿ ಎಷ್ಟು ಮಾಸ್ ಇದೆ ಯಾವ್ದಂತ ಗೊತ್ತಾಗ್ತದೆ. Fe ಅನ್ನೋದು ಮಾಸ್ ಜಾಸ್ತಿ ಇದೆ, ಸಲ್ಫರ್ ಅನ್ನೋದು ಮಾಸ್ ಕಡಿಮೆ ಇದೆ. ಯಾಕಂದ್ರೆ ಐರನ್ ಒಂದು ಮಾಸ್ ಎಷ್ಟು ಗೊತ್ತಿದೆ ನಮಗೆ, ಓಕೆ, 55 ಅಂತ ಬರುತ್ತೆ ಐರನ್ ಮಾಸ್, ಬಟ್ ಸಲ್ಫರ್ದು 32 ಮಾಸ್ ಬರುತ್ತೆ, ಅಟಾಮಿಕ್ ವೇಟ್ 32 ಬರುತ್ತೆ. ಹಾಗಾದ್ರೆ ದೇ ಹ್ಯಾವ್ ಡಿಫರೆಂಟ್ ಸೈಜ್. ಐರನ್ ಸಲ್ಫರ್ ಅಂದ್ರೆ ಫೆರಸ್ ಸಲ್ಫೈಡ್ ಅಂತ ಆಗುತ್ತೆ, FeS ಅಂತ ಆಗುತ್ತೆ. ಅದು ಒಂದು ಕಾಂಪೌಂಡ್, ಡಿಫರೆಂಟ್ ಎಲಿಮೆಂಟ್ಸ್ ಇದೆ. ಐರನ್ ಅಂತ ಒಂದು ಎಲಿಮೆಂಟ್ ಇದೆ, ಸಲ್ಫರ್ ಅಂತ ಒಂದು ಎಲಿಮೆಂಟ್, ಎರಡು ಕಂಬೈನ್ ಆದ್ರೆ ಏನಾಗುತ್ತೆ, ಡಿಫರೆಂಟ್ ಪ್ರಾಪರ್ಟೀಸ್ ಬರುತ್ತೆ. ಅರ್ಥ ಇದೇನು ಅಂತ? ದ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಹ್ಯಾವಿಂಗ್ ಡಿಫರೆಂಟ್ ಮಾಸ್, ಸೈಜ್ ಅಂಡ್ ಪ್ರಾಪರ್ಟೀಸ್. ಅರ್ಥ ಆಯ್ತಾ ಏನು ಅಂತ? ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಗೊತ್ತಾಯ್ತಾ ಏನು ಅಂತ? ಆಗ ನೆಕ್ಸ್ಟ್ ಪಾಸ್ಟುಲೇಟ್ ನೋಡೋಣ, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತದೆ ಎಲ್ಲ ಕೂಡ. ನೆಕ್ಸ್ಟ್ ಪಾಸ್ಟುಲೇಟ್ ಪ್ಲೀಸ್. ಓಕೆ, ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಡಿಫರೆಂಟ್ ಆಟಮ್ಸ್. ಓಕೆ, ಕಾಂಪೌಂಡ್ಸ್ ಗಳು ಹೇಗೆ ಫಾರ್ಮ್ ಮಾಡುತ್ತೆ, ಹೇಗೆ ಫಾರ್ಮ್ ಆಗೋದು, ಎಲಿಮೆಂಟ್ಸ್ಗಳು, ಡಿಫರೆಂಟ್ ಎಲಿಮೆಂಟ್ಸ್ಗಳು ಕಂಬೈನ್ ಆದ್ರೆ, ಓಕೆ, ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ ಆದ್ರೆ ನಮಗೆ ಫಾರ್ಮ್ ಆಗೋದು ಆಟಮ್ಸ್ ಅಂತ, ಸಾರಿ ಕಾಂಪೌಂಡ್ಸ್ ಅಂತ ಫಾರ್ಮ್ ಆಗುತ್ತೆ. ಕಾಂಬಿನೇಷನ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಅಂತ ಅಂದ್ರೆ ನಮಗೆ ಫಾರ್ಮ್ ಆಗೋದೇನೋ ಫಿಕ್ಸ್ಡ್ ರೇಷಿಯೋ ಅಂತ ಇದೆ. ಫಿಕ್ಸ್ಡ್. ನೆಕ್ಸ್ಟ್ ಇಮೇಜ್ ಹಾಕಿ, ಒಂದು ಇಮೇಜ್ ಪ್ಲೀಸ್. ನೆಕ್ಸ್ಟ್ ಇಮೇಜ್. ಓಕೆ, ಇಲ್ಲಿ ನೋಡಿ ಆಟಮ್ಸ್ ಆಫ್ ಎಲಿಮೆಂಟ್ ಎಕ್ಸ್, ಆಟಮ್ಸ್ ಆಫ್ ಎಲಿಮೆಂಟ್ ವೈ, ಒಂದು ಲೆಟ್ ಇಟ್ ಬಿ ಎಕ್ಸ್ ಅಂಡ್ ವೈ ಅಂತ ತಗೊಂಡಿದ್ದೀನಿ ಎಲಿಮೆಂಟ್ ನ. ಓಕೆ, ಹಾಗಿದ್ದಾಗ ಆಟಮ್ಸ್ ಆಫ್ ಎಲಿಮೆಂಟ್ ಎಕ್ಸ್ ಅಂಡ್ ಆಟಮ್ಸ್ ಆಫ್ ಎಲಿಮೆಂಟ್ ವೈ ಕಂಬೈನ್ಸ್ ಟು ಫಾರ್ಮ್ ಎ ಕಾಂಪೌಂಡ್ X2Y, ಬಟ್ ದೇ ಹ್ಯಾವ್ ಎ ರೇಷಿಯೋ 16:8:8. ಅಂದ್ರೆ ಇದೊಂದು ಸಿಂಪ್ಲೆಸ್ಟ್ ರೇಷಿಯೋ ಅಂತ ಹೇಳ್ಬೋದು. 16 ಇನ್ನೊಂದು ಸಿಂಪ್ಲೆಸ್ಟ್ ತಗೊಳ್ಳೋದ್ರೆ 2:1:1 ಅಂತ ತಗೋತೀನಿ. ಅಂದ್ರೆ 8 ಇದೆ ಕಾಮನ್ ಫ್ಯಾಕ್ಟರು, ಸೊ 8 2s 8 1s 8 1s ಅಂದ್ರೆ 2:1:1 ಅಂತ ಹೋಗ್ಬೋದು. ದಿಸ್ ಇಸ್ ದ ಸಿಂಪ್ಲೆಸ್ಟ್ ರೇಷಿಯೋ. ಅಂದ್ರೆ ಈ ಸಿಂಪ್ಲೆಸ್ಟ್ ರೇಷಿಯೋದಲ್ಲಿ ಎಲಿಮೆಂಟ್ಸ್ಗಳು ಕಂಬೈನ್ ಆಗಿ ಒಂದು ಕಾಂಪೌಂಡ್ ನ ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತು ಏನು ಅಂತ? ಸೊ ಇಲ್ಲಿ ಕೊಟ್ಟಿರೋದು ಕಾಂಪೌಂಡ್ ಆರ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ ಡಿಫರೆಂಟ್ ಆಟಮ್ಸ್ ಇನ್ ಎ ಫಿಕ್ಸ್ಡ್ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಹೋಲ್ ನಂಬರ್ಸ್ ಅಂದ್ರೆ ಈಗ 16:8:8 ಅಂತ ಇದೆ, ಅದನ್ನು ನಾವು 2:1:1 ಅಂತ ತಗೋಬಹುದು. ಸೊ ದಿಸ್ ಇಸ್ ವಾಟ್ ಫಿಫ್ತ್ ಪಾಸ್ಟುಲೇಟ್. Okay, the compounds are formed by the combination of different atoms in a fixed ratio. ಅಂದ್ರೆ ಆ ಕಾಂಪೌಂಡ್ ಅಂದ್ರೆ ರೇಷಿಯೋ ಫಿಕ್ಸ್ ಇರುತ್ತೆ ಅಂತ ಹೇಳ್ಬೋದು. ಗೊತ್ತಾಯ್ತೇನು ಅಂತ? ಸೊ ಅದ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಪಾಸ್ಟುಲೇಟ್. ಓಕೆ, ಇಷ್ಟೇ ಪಾಸ್ಟುಲೇಟ್ಸ್ ಕಂಪ್ಲೀಟ್ ಕೂಡ. ಸೊ ಇಷ್ಟು ಪಾಸ್ಟುಲೇಟ್ಸ್ ಸಾಕಾಗಿದೆ. ಇನ್ನು ರಿಆರ್ಗನೈಸೇಷನ್ ಆಫ್ ಎಲಿಮೆಂಟ್ಸ್ ಅಂತ ಇದೆ. ಸೊ ನೋ ಪ್ರಾಬ್ಲಮ್. ಸೊ ಇಷ್ಟು ಪಾಸ್ಟುಲೇಟ್ಸ್ ಗೊತ್ತಾಯ್ತು ಅನ್ಕೋತೀನಿ. ಸೊ 4-5 ಪಾಸ್ಟುಲೇಟ್ ಇದೆ. 5 ಪಾಸ್ಟುಲೇಟ್ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ, ತುಂಬಾ ಇಂಪಾರ್ಟೆಂಟು. ಸೊ ಹಾಗಾದ್ರೆ ನೆಕ್ಸ್ಟ್ ಈಗ ನಾವು ವೇಲೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ವೇಲೆನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ವೇಲೆನ್ಸಿ ಅಂತಂದ್ರೆ? ಹಾಗಾದ್ರೆ ವೇಲೆನ್ಸಿ ಅಂತಂದ್ರೆ ಏನು ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ಈಗ ವೇಲೆನ್ಸಿ ಅಂತಂದ್ರೆ ಈಗ ಒಂದು ಬಾಂಡಿಂಗ್, ಎಷ್ಟು ಬಾಂಡ್ ನ ಫಾರ್ಮ್ ಮಾಡುತ್ತೆ. ಓಕೆ, ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಜೊತೆ ಎಷ್ಟು ಬಾಂಡ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ದಟ್ ಇಸ್ ವಾಟ್ ವೇಲೆನ್ಸಿ. ವೇಲೆನ್ಸಿ ಆಫ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ವೇಲೆನ್ಸಿ ಏನಿದೆ, ಕಾರ್ಬನ್ ವೇಲೆನ್ಸಿ ಫಿಕ್ಸ್ ಇರುತ್ತೆ, ಆಲ್ಮೋಸ್ಟ್ ಫಿಕ್ಸ್ ಇರುತ್ತೆ, ಅದು ಫಿಕ್ಸ್ಡ್ ವೇಲೆನ್ಸಿ. ಬಟ್ ಕೆಲವೊಂದು ಎಲಿಮೆಂಟ್ಸ್ ವೇಲೆನ್ಸಿಗಳು ಕೂಡ ವೇರಿ ಆಗುತ್ತೆ, ವೇರಿಯಬಲ್ ವೇಲೆನ್ಸಿ ಅಂತ ಹೇಳ್ತೀವಿ. ಹಾಗಾದ್ರೆ ಬಿಫೋರ್ ಗೋಯಿಂಗ್ ಟು ದಿ ವೇಲೆನ್ಸಿ ವಿ ಹ್ಯಾವ್ ಟು ನೋ ಅಬೌಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವಾಟ್ ಇಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಶೆಲ್. ಓಕೆ, ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಏನು? ಹಾಗಾದ್ರೆ ಅಂದ್ರೆ ನೋಡಿ, ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ. ಆ ನ್ಯೂಕ್ಲಿಯಸ್ ಇತ್ತ ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್ ಅನ್ಕೊಳ್ಳೋಣ, ಇದು ಥರ್ಡ್ ಶೆಲ್ ಅನ್ಕೊಳ್ಳೋಣ.
ಓಕೆ, ಎಲೆಕ್ಟ್ರಾನ್ಸ್ ಈಗ 3 ಶೆಲ್ ಅಲ್ಲಿ ಆಕ್ಯುಪೈ ಆಗುತ್ತೆ. ಲಾಸ್ಟ್ ಶೆಲ್ ಯಾವ್ದಿರುತ್ತೆ, ದಿಸ್ ಇಸ್ ವಾಟ್ ಔಟರ್ ಮೋಸ್ಟ್ ಶೆಲ್ ಅಥವಾ ವೇಲೆನ್ಸ್ ಶೆಲ್ ಅಂತ ಹೇಳ್ತೀವಿ. ಇಲ್ಲಿ ಇರೋ ಎಲೆಕ್ಟ್ರಾನ್ಸ್ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ರೆಸ್ಪಾನ್ಸಿಬಲ್ ಬಾಂಡಿಂಗ್ ಆಗೋಕೆ, ಬಾಂಡಿಂಗ್ ಮಾಡಬೇಕು ಅಂದ್ರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ರೆಸ್ಪಾನ್ಸಿಬಲ್ ಆಗುತ್ತೆ. ಹಾಗಾದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಹೇಗೆ ಸರ್ ಫೈಂಡ್ ಮಾಡೋದು? ತುಂಬಾ ಸಿಂಪಲ್, ಆರಾಮಾಗಿ ಗೊತ್ತಾಗುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ನಿಮ್ಗೆ ಗೊತ್ತಾಯ್ತು ಅಂದ್ರೆ ವೇಲೆನ್ಸಿ ಗೊತ್ತಾದಾಗೆ ಆರಾಮ. ಓಕೆ, ಹಾಗಾದ್ರೆ ನೋಡೋಣ, ಒಂದು ಸ್ಲೈಡ್, ಒಂದು ಇಮೇಜ್ ಕೊಟ್ಟಿದ್ದೇನೆ, ಇಮೇಜ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟ್. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಈಚ್ ಗ್ರೂಪ್ಸ್. ಓಕೆ, ನಾವು ಗೊತ್ತಿದೆ ಪೀರಿಯಡ್ ಟೇಬಲ್ ನಿಮ್ಗೆ ಗೊತ್ತಿರುತ್ತೆ, ಎಷ್ಟು ಗ್ರೂಪ್ಸ್ ಇದೆ, ಕಂಪ್ಲೀಟ್ 18 ಗ್ರೂಪ್ಸ್ ಇದೆ, 7 ಹಾರಿಜಾಂಟಲ್ ಪೀರಿಯಡ್ಸ್ ಇದೆ. ಓಕೆ, 7 ಪೀರಿಯಡ್ಸ್ ಅಂಡ್ 18 ಗ್ರೂಪ್ಸ್ ಇದೆ. ಸೊ ಫಸ್ಟ್ ಗ್ರೂಪ್ಸ್ ಗಳು ನೋಡಿ, ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಅಂಡ್ ಅಲ್ಲಿ 13th ಗ್ರೂಪ್ ಇಂದ ಕೊಟ್ಟಿದ್ದೀನಿ. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಇದೆ, ಈ ಬ್ಲಾಕ್ ಅಲ್ಲಿ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ವೇಲೆನ್ಸಿ ವೇರಿಯೇಬಲ್ ಇರುತ್ತೆ. ದೇ ಶೋ ವೇರಿಯೇಬಲ್ ವೇಲೆನ್ಸಿ, ಹಾಗಾಗಿ ನಾವು ಇದು ಇಂಡಿಕೇಟ್ ಮಾಡಿಲ್ಲ. ಬಟ್ ಇದೆಲ್ಲೇನಿದೆ, ಇವೆಲ್ಲ ಕೂಡ ವೇಲೆನ್ಸಿ ಫಿಕ್ಸ್ ಆಗಿರುತ್ತೆ. ಹಾಗಾದ್ರೆ ಆಲ್ಕಲೈ ಮೆಟಲ್ಸ್ ಅಂತ ಬರುತ್ತೆ. ಯಾವ್ದು ಬರುತ್ತೆ ಎಲಿಮೆಂಟ್ಸ್? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರೂಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಅಂತ ಎಲಿಮೆಂಟ್ಸ್ ಬರುತ್ತೆ. ಹೈಡ್ರೋಜನ್ ತಗೊಂಡ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರೂಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ, ಇವೆಲ್ಲ ಎಲಿಮೆಂಟ್ಸ್ ಕೂಡ ಏನಾಗುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇದು 1 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ನಾವು ಗೊತ್ತಿದೆ ಸೋಡಿಯಂ ಪ್ಲಸ್ ಅಂತ ನೋಡ್ತೀರಾ, ಲಿಥಿಯಂ ಪ್ಲಸ್ ಅಂತ ನೋಡ್ತೀರಾ, ಓಕೆ, ಪೊಟ್ಯಾಷಿಯಂ ಪ್ಲಸ್ ಅಂತ ನೋಡ್ತೀರಾ, ಯಾವತ್ತೋ 2+ ಅಂತ ನೋಡಲ್ಲ, ಸೋಡಿಯಂ 2+ ಅಂತ ಇಲ್ಲಿ ನೋಡಲ್ಲ. ಹಾಗಾಗಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 1 ವೇಲೆನ್ಸ್, ಒಂದೇ ಒಂದು ಎಲೆಕ್ಟ್ರಾನ್ ಬಾಂಡಿಂಗ್ ಇನ್ವಾಲ್ವ್ ಆಗೋದು ಅದ್ರ ಮೇಲೆ ಆಗಲ್ಲ. ಯಾಕಂದ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ಅಪ್ಲೈ ಆಗಿರುತ್ತೆ. ಆಕ್ಟೇಟ್ ಅಂದ್ರೆ ಸ್ಟೇಬಲ್ ಅಂತ. ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಅಂದ್ರೆ ಈ ಶೆಲ್ ಬಿಟ್ಟು ನೆಕ್ಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಫಿಲ್ ಆಗಿರುತ್ತೆ. ಹಾಗಾಗಿ ಅದನ್ನ ಟಚ್ ಮಾಡಕ್ಕಾಗಲ್ಲ, ಇನ್ನ ಫಿಲ್ ಅವರೇ ಸ್ಟೇಬಲ್ ಆಗಿರ್ತಾರೆ ಕಂಪ್ಲೀಟ್. ಸೊ ಈಗ ನೋಡಿ, ಇವೆಲ್ಲ ಕೂಡ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 1. ಅಂಡ್ ಇಲ್ಲಿ ನೋಡಿ ಬೆರಿಲಿಯಂ ಬರುತ್ತೆ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೇರಿಯಂ, ಸ್ಟ್ರಾನ್ಸಿಯಂ, ಓಕೆ, ಇವೆಲ್ಲ ಬರುತ್ತಲ್ಲ, ಅವೆಲ್ಲ ಏನು 2 ಬರುತ್ತೆ. +2 ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೀವು ಯಾವತ್ತೂ ಮೆಗ್ನೀಷಿಯಂ 2+ ಅಂತ ನೋಡ್ತೀರಾ. ಓಕೆ, ಮೆಗ್ನೀಷಿಯಂ 2+ ಅಂತ ನೋಡ್ತೀರಾ, ಬೇರಿಯಂ 2+ ಅಂತ ನೋಡ್ತೀರಾ, ಸ್ಟ್ರಾನ್ಸಿಯಂ 2+ ಅಂತ ನೋಡ್ತೀರಾ. ಯಾವತ್ತು ನಾವು 3+ ಅಂತ ನೋಡಲ್ಲ ಮೆಗ್ನೀಷಿಯಂ 2+. ಯಾಕಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎರಡೆರಡು ಔಟರ್ ಮೋಸ್ಟ್ ಇರೋದು. ಔಟರ್ ಮೋಸ್ಟ್ 2 ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗೋದು. ಈ ಮುಂದೆ ಎಲೆಕ್ಟ್ರಾನ್ಸ್ ನಾವು ಟಚ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಆಕ್ಟೇಟ್ ಸ್ಟೇಬಲ್ ಆಗಿರುತ್ತೆ. ಅದು ಗೊತ್ತಾಯ್ತಲ್ಲ ಅಂತ. ಹಾಗೆ ನೆಕ್ಸ್ಟ್ ಬನ್ನಿ, ಇಲ್ಲಿ ಯಾವುದು ಬೋರಾನ್ ಸೀರೀಸ್. ಓಕೆ, ಇದು ಹೈಡ್ರೋಜನ್ ಸೀರೀಸ್ ಅಂತ ಬರುತ್ತೆ, ಇದು ಬೆರಿಲಿಯಂ ಸೀರೀಸ್ ಆಗುತ್ತೆ. ನೆಕ್ಸ್ಟ್ ಬೋರಾನ್ ಸೀರೀಸ್, ಬೋರಾನ್ ಅಲ್ಯೂಮಿನಿಯಂ ಬರುತ್ತೆ. ಓಕೆ, ಹಾಗಾದ್ರೆ ಬೋರಾನ್ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್? 3 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 1 2 3. ಕಾರ್ಬನ್ ಅಲ್ಲಿ ಎಷ್ಟಿರುತ್ತೆ? ಕಾರ್ಬನ್ ಅಲ್ಲಿ 4 ಇರುತ್ತೆ, 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ನೈಟ್ರೋಜನ್ ಸೀರೀಸ್ ಬಂದ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಆಕ್ಸಿಜನ್ ಸೀರೀಸ್ ಬಂದ್ರೆ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅಂಡ್ ಹಾಲೋಜನ್ಸ್ ಬಂದ್ರೆ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಬಟ್ ನೋಬಲ್ ಗ್ಯಾಸಸ್ಗೆ ನೋಡಿ, ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಫಸ್ಟ್ ಒನ್ ಹೀಲಿಯಂ ಇದೆ, ಹೀಲಿಯಂ ಅಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಬಟ್ ಇಲ್ಲಿ ಬಾಕಿದ್ರಲ್ಲ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅವನ್ನ ನಾವು ಟಚ್ ಮಾಡೋ ಹಾಗಿಲ್ಲ, ಅವು ಬಾಂಡಿಂಗ್ ಇನ್ವಾಲ್ವ್ ಆಗಲ್ಲ, ದೇ ಆರ್ ಕಂಪ್ಲೀಟ್ಲಿ ಸ್ಟೇಬಲ್. ಹಾಗಾದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೆಂಡ್ ಮಾಡಕ್ಕೆ, ಆ 8 ಅನ್ನೋ ಕಾನ್ಫಿಗರೇಷನ್ ಅಟೆಂಡ್ ಮಾಡಕ್ಕೆ ಎಲ್ಲ ಕೂಡ ಬಾಂಡಿಂಗ್ ಇನ್ವಾಲ್ವ್ ಆಗುತ್ತೆ. ನೋಡಿ, ಈಗ ಸೋಡಿಯಂ ಅನ್ನೋದು 1 ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಆ ಕಾನ್ಫಿಗರೇಷನ್ ಬರುತ್ತೆ, 8 ಅನ್ನೋ ಕಾನ್ಫಿಗರೇಷನ್. ಮೆಗ್ನೀಷಿಯಂ ಸೀರೀಸ್ ಅಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಂಡ್ರೆ ಆ ಕಾನ್ಫಿಗರೇಷನ್ ಬರುತ್ತೆ. ಸೇಮ್ ಅದೇ ರೀತಿ ಅಲ್ಲಿ ಹಾಲೋಜನ್ಸ್ ನೋಡಿ 7 ಅಂತ ಇದೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಇರುತ್ತೆ. ಅದೆಲ್ಲ 1 ಎಲೆಕ್ಟ್ರಾನ್ ತಗೊಂಡ್ರೆ 8 ಅನ್ನೋ ಕಾನ್ಫಿಗರೇಷನ್ ಬರುತ್ತೆ, ಆಗ ಸ್ಟೇಬಲ್ ಆಗುತ್ತೆ. ಗೊತ್ತಾಯ್ತಾ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 1 2 3 4 5 6 7 8 ಒಂದು ಸೀರೀಸ್ ಅಲ್ಲಿ ಇದೆ, ಕರೆಕ್ಟ್ ಅಲ್ವಾ? ದಿಸ್ ಇಸ್ ವಾಟ್ ವೇಲೆನ್ಸ್ ಎಲೆಕ್ಟ್ರಾನ್. ಈ ಸೀರೀಸ್ಗೆ ಫಸ್ಟ್ 1, ನೆಕ್ಸ್ಟ್ ಸೆಕೆಂಡ್ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್, ನೆಕ್ಸ್ಟ್ ಅಲ್ಲಿಂದ ಬೋರನ್ ಎಷ್ಟು ಹೇಳಿದ್ರೆ 3, ಕಾರ್ಬನ್ ಎಷ್ಟು 4 ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅಂದ್ರೆ 4 ಬಾಂಡ್ ನ ಫಾರ್ಮ್ ಮಾಡಕ್ಕಾಗುತ್ತೆ ಅಂತ ಅರ್ಥ. ಅಂಡ್ ನೈಟ್ರೋಜನ್ ಎಷ್ಟು 5 ವೇಲೆನ್ಸ್ ಎಲೆಕ್ಟ್ರಾನ್ಸ್, 5 ಬಾಂಡ್ ನ ಫಾರ್ಮ್ ಮಾಡಬಹುದು ಅಂತ ಅರ್ಥ. ಬಟ್ ವೇಲೆನ್ಸಿ ಡಿಫರೆಂಟ್ ಇದೆ, ಅದನ್ನ ಥಿಂಕ್ ಮಾಡೋಣ ಫಸ್ಟ್. ಹಾಗಾದ್ರೆ ಇಷ್ಟು ಗೊತ್ತಾಯ್ತು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನು ಅಂತ. ಈಗ ನಾವು ವೇಲೆನ್ಸಿ ಒಂದು ಚಾರ್ಟ್ ಕೊಡ್ತೀನಿ, ವೇಲೆನ್ಸಿ ಹೇಗೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಚಾರ್ಟ್ ಪ್ಲೀಸ್. ಓಕೆ, ನೋಡಿ ವೇಲೆನ್ಸಿ ಟೇಬಲ್ ಅಂತ ಇದೆ. ನೋಡಿ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರೂಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಅಂಡ್ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ರೇಡಿಯಂ. ಸೊ ಇವೆಲ್ಲ ಏನು ಆಲ್ಕಲೈ ಮೆಟಲ್ಸ್ ಅಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ವೇಲೆನ್ಸಿ ಎಷ್ಟಿದೆ? +1 and +2. ಅಂದ್ರೆ ವೇಲೆನ್ಸಿ 1 2 ಅಂತ ತಿಳ್ಕೊಳ್ಳಿ. ಅಂದ್ರೆ 1 ಬಾಂಡ್ ಮಾಡಕ್ಕಾಗತ್ತೆ ಅಂತ ಅರ್ಥ. ಈ ಕಾಂಪೌಂಡ್ಸ್ಗೆ 2 ಬಾಂಡ್ಸ್ ನ ಫಾರ್ಮ್ ಮಾಡಕ್ಕಾಗುತ್ತೆ. ದಟ್ ಇಸ್ ವಾಟ್ ವೇಲೆನ್ಸಿ. ಓಕೆ, ಅಂಡ್ ಅಗೇನ್ ಅಲ್ಲಿಗೆ ಬನ್ನಿ. ಬೋರಾನ್ ಸೀರೀಸ್ ಎಷ್ಟಿದೆ? 3 ಇದೆ. 3 is the valency of boron series and 4 is the valency of carbon. ನೋಡಿ, ಕಾರ್ಬನ್ ಗೆ ವೇಲೆನ್ಸಿ 4 ಇರುತ್ತೆ. either it be +4 or -4. ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಅಂತ ಬಂದಾಗ ಕ್ಯಾಟೋನ್ ಪಾಸಿಟಿವ್ ಇರುತ್ತೆ ಅಥವಾ ನೆಗೆಟಿವ್ ಆದ್ರೂ ಇರುತ್ತೆ. ಸೊ ಹಾಗಾಗಿ ಕಾರ್ಬನ್ ನೋಡಿ +4 ಇದೆ, -4 ಇದೆ. ಸೊ ಹಾಗಾಗಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್, ಅದು ಫಿಕ್ಸ್ ಕಾರ್ಬನ್ ಸೀರೀಸ್ಗೆ, ಅದ್ರ ಮೇಲೆ ಚೇಂಜ್ ಆಗಲ್ಲ. ಬಟ್ ಬೇರೆ ಸೀರೀಸ್ ನೋಡಿ, ನೈಟ್ರೋಜನ್ ಅಲ್ಲಿ -3, ದಿಸ್ ಇಸ್ ದ ವೇಲೆನ್ಸಿ. ಅಂಡ್ ಆಕ್ಸಿಜನ್ -2, ಫ್ಲೋರಿನ್, ಕ್ಲೋರಿನ್ -1. ಸೊ ನಾವು ಯಾವತ್ತು ನೋಡಿ ಕ್ಲೋರೈಡ್ ಅಯಾನ್ -1 ಅಂತ ಬರಿತೀವಿ, F-
ಅಂಡ್ Br ಮೈನಸ್ ಅಂತ ನೋಡಿರ್ತೀರಿ. ಇವೆಲ್ಲ ದಿಸ್ ಇಸ್ ವಾಟ್ ವೇಲೆನ್ಸಿ ಆಕ್ಸಿಡೇಷನ್ ಸ್ಟೇಟ್ ಅಂತಾನು ಹೇಳ್ಬೋದು ಬೇಕಾದ್ರೆ ನಾವು. ಸೊ ಅದೇ ರೀತಿ O2 ಮೈನಸ್ ಆಕ್ಸಿಜನ್ ನೋಡ್ತೀರಿ, O2 ಮೈನಸ್ ಅಂತ ಗೊತ್ತಾಯ್ತಾ. ಅದೇ ರೀತಿ ನೋಡಿ N ಅಂತ ಇದೆ, N3 ಮೈನಸ್ ಅಂತ ನೋಡ್ತೀರಿ. ಸೊ ದಿಸ್ ಇಸ್ ವಾಟ್ ವೇಲೆನ್ಸಿ, ಅದನ್ನ ಆಕ್ಸಿಡೇಷನ್ ಸ್ಟೇಟ್ ಅಂತಾನು ಕರಿತೀವಿ, ಚಾರ್ಜ್ ಅಂತಾನು ಹೇಳ್ತೀವಿ ಬೇಕಾದ್ರೆ. ಸೊ ಗೊತ್ತಾಯ್ತು ಅನ್ಕೋತೀನಿ ನೋಡಿ. 1 2 3 4 ಅಗೇನ್ 3 2 1 0. ನೋಬೆಲ್ ಗ್ಯಾಸಸ್ಗೆ ಹೀಲಿಯಂಗೆಲ್ಲ ವೇಲೆನ್ಸಿ ಬರಲ್ಲ, ಯಾಕಂದ್ರೆ ಅವೆಲ್ಲ ಸ್ಟೇಬಲ್ ಆಗಿರುತ್ತೆ. 8 ಆಕ್ಟೇಟ್ ಕಾನ್ಫಿಗರೇಷನ್ ಅಟೆಂಡ್ ಮಾಡಿರುತ್ತೆ, ಅವಕ್ಕೆಲ್ಲ ಸ್ಟೇಬಲ್ ಇರುತ್ತೆ, ವೇಲೆನ್ಸಿ ಇಲ್ಲ, 0 ವೇಲೆನ್ಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದೇ ಆರ್ ನೋಬೆಲ್ ಗ್ಯಾಸಸ್. ಹಾಗಾಗಿ ನೋಡಿ 1 2 3 4 3 2 1 0 ತುಂಬಾ ಡಿಫ್ರೆಂಟ್ ಇದೆ. ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ 1 2 3 4 5 6 7 8, ಬಟ್ ಇಲ್ಲಿ 1 2 3 4 3 2 1 0. ದಿಸ್ ಇಸ್ ವಾಟ್ ವೇಲೆನ್ಸಿ. ಗೊತ್ತಾಯ್ತೇನು ಅಂತ. ಸೊ ಚಾರ್ಟ್ನ ನೀವು ಕಂಪ್ಲೀಟ್ ರಿವೈಸ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ತುಂಬಾ. ಸೊ ಆ ವೇಲೆನ್ಸ್ ಏನಿದೆ ಅದು ಫಿಕ್ಸ್ ಇರುತ್ತೆ, ಬಟ್ ಕೋ ವೇಲೆನ್ಸಿ ಅಂತ ಬರುತ್ತೆ, ಆಗ ಸೀರೀಸ್ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನ ಡಿಸ್ಕಸ್ ಮಾಡೋಣ ನಾವು ಫಸ್ಟ್ PU ಕ್ಲಾಸಸ್ ಬಂದಾಗ. ಓಕೆ, ಸೊ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ ವೇಲೆನ್ಸಿ ಬಗ್ಗೆ. ಈಗ ಒಂದು ನೆಕ್ಸ್ಟ್ ಇಮೇಜ್ ನೋಡೋಣ, ಏನು ಅಂತ ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೋಡಿ ವೇಲೆನ್ಸಿ ಆಫ್ ಎಲಿಮೆಂಟ್ಸ್ ಏನಿದೆ HCl ಅಂತ. HCl ಅಲ್ಲಿ Cl ವೇಲೆನ್ಸಿ ಎಷ್ಟು 1, ಅಂದ್ರೆ 1 ಬಾಂಡ್ ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡಿ ಆಕ್ಸಿಜನ್ ವೇಲೆನ್ಸಿ ಎಷ್ಟು 2 ಗೊತ್ತಿದೆ. ಓಕೆ, ಆಕ್ಸಿಜನ್ ವೇಲೆನ್ಸಿ ಎಷ್ಟು 2 ಇರುತ್ತೆ. ಸೊ ಹಾಗಾದ್ರೆ ಈಗ ನಿಮ್ಗೆ ಕಂಪ್ಲೀಟ್ ಕ್ಲೀನ್ ಆಗಿ ಐಡಿಯಾ ಬರುತ್ತೆ. ಓಕೆ, ಐಡಿಯಾ ಕಂಪ್ಲೀಟ್ ಆಗಿ ಬರುತ್ತೆ. ಏನಂತಂದ್ರೆ ವೇಲೆನ್ಸಿ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಯಾವುದು ಸೋಡಿಯಂ ಸೀರೀಸ್. ಓಕೆ, ಅಂಡ್ ನೆಕ್ಸ್ಟ್ ಬರೋದು ಬೆರಿಲಿಯಂ ಅಂದ್ರೆ ಮೆಗ್ನೀಷಿಯಂ ಸೀರೀಸ್. ಅಂಡ್ ನೆಕ್ಸ್ಟ್ ಯಾವ್ದು ಬರುತ್ತೆ ಬೋರಾನ್ ಸೀರೀಸ್ ಬರುತ್ತೆ, ಅಂಡ್ ಕಾರ್ಬನ್ ಸೀರೀಸ್ ಬರುತ್ತೆ, ನೈಟ್ರೋಜನ್ ಸೀರೀಸ್ ಬರುತ್ತೆ, ಆಕ್ಸಿಜನ್ ಬರುತ್ತೆ, ನೆಕ್ಸ್ಟ್ ಹಾಲೋಜನ್ಸ್ ಬರುತ್ತೆ, ಅಂಡ್ ಹೀಲಿಯಂ ನಿಯಾನ್. ಓಕೆ, ನೋಬೆಲ್ ಗ್ಯಾಸ್ ಸೀರೀಸ್ ಬರುತ್ತೆ. ಇದರ ವೇಲೆನ್ಸಿ ಎಷ್ಟು ವೇಲೆನ್ಸಿ 1 2 ನೆಕ್ಸ್ಟ್ 3 ಅಂಡ್ 4 3 2 1 0. ಆಕ್ಸಿಜನ್ ವೇಲೆನ್ಸಿ ಎಷ್ಟು 2 ಅಂದ್ರೆ 2 ಬಾಂಡ್ ಫಾರ್ಮ್ ಮಾಡುತ್ತೆ. ನೈಟ್ರೋಜನ್ ವೇಲೆನ್ಸಿ ಎಷ್ಟು 3 ನೋಡಿ ಕೊಟ್ಟಿದ್ದೀನಿ, ನೈಟ್ರೋಜನ್ ವೇಲೆನ್ಸಿ 3 ನೋಡಿ NH3 3 ಬಾಂಡ್ಸ್ ನ ಫಾರ್ಮ್ ಮಾಡುತ್ತೆ. ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು 5 ವೇಲೆನ್ಸ್ ಎಲೆಕ್ಟ್ರಾನ್ಸ್. 5 ಅಲ್ಲಿ 3 ಮಾತ್ರ ಬಾಂಡಿಂಗ್ ನಿಂತಿದೆ. ಓಕೆ, ಇದನ್ನ ಕೆಮಿಕಲ್ ಬಾಂಡಿಂಗ್ ತುಂಬಾ ಡಿಸ್ಕಸ್ ಮಾಡ್ತೇವೆ, ನಿಮ್ಗೆ ಗೊತ್ತಾಗುತ್ತೆ. ಅಂಡ್ C4 ಅಂದ್ರೆ CH4 ಅಂತ ಇದೆ, ಮೀಥೇನ್. ಅದು ಮೀಥೇನ್ ಎಷ್ಟಿದೆ ವೇಲೆನ್ಸಿ C4. ಕಾರ್ಬನ್ ವೇಲೆನ್ಸಿ ಎಷ್ಟು 4. ಗೊತ್ತಾಯ್ತು ಹೇಗೆ ಅಂತ. ಸೊ ದಿಸ್ ಇಸ್ ಅಬೌಟ್ ವೇಲೆನ್ಸಿ ಆಫ್ ಎಲಿಮೆಂಟ್ಸ್. ಅರ್ಥ ಆಯ್ತು ಅನ್ಕೋತೀನಿ, ತುಂಬಾ ಸಿಂಪಲ್ ಇದೆ ವೇಲೆನ್ಸಿ. ಬಟ್ ವೇಲೆನ್ಸಿ ಗೊತ್ತಾದ್ರೆ ನೋಡಿ ಬಾಂಡ್ ಫಾರ್ಮೇಷನ್ ಆಗಿಂತ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ಕಂಪ್ಲೀಟ್ಲಿ ಅಬೌಟ್ ವೇಲೆನ್ಸಿ ಆಫ್ ಅನ್ ಎಲಿಮೆಂಟ್. ಓಕೆ, ಇನ್ನು ಇಂಟ್ರೊಡಕ್ಷನ್ ಇನ್ನೂ ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತೀನಿ ಏನು ಅಂತ. ವೇಲೆನ್ಸಿ ಬಗ್ಗೆ ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ಓಕೆ, ಈ ಒಂದು ನೋಡಿ ಈ ಎಲಿಮೆಂಟ್ಸ್ಗಳು ವೇಲೆನ್ಸಿ ಗೊತ್ತಿರಲಿ. ಕಾರ್ಬನ್ 4 ಪಕ್ಕ ಅದು ಕೋವೇಲೆನ್ಸಿ ಅಂತ ಬರಲ್ಲ. ನೈಟ್ರೋಜನ್ 3 ಆಕ್ಸಿಜನ್ 2 ಫ್ಲೋರೈಡ್ ಅಂದ್ರೆ ಹಾಲೋಜನ್ಸ್ ಎಲ್ಲ -1 ಬರುತ್ತೆ. ಅಂಡ್ ನೋಬೆಲ್ ಗ್ಯಾಸಸ್ ಇರುತ್ತೆ 0 ಇರುತ್ತೆ. ಸೊ ಇಷ್ಟು ಕೂಡ ವೇಲೆನ್ಸಿ. ವೇಲೆನ್ಸಿ ಅಂದ್ರೆ ಎಷ್ಟು ನಂಬರ್ ಆಫ್ ಬಾಂಡ್ಸ್ ಯೂಸ್ ಆಗುತ್ತೆ, ಎಷ್ಟು ನಂಬರ್ ಆಫ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ದಟ್ ಇಸ್ ವಾಟ್ ವೇಲೆನ್ಸಿ ಆಫ್ ದಟ್ ಎಲಿಮೆಂಟ್. ಬಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ ಡಿಫರೆಂಟ್. ವೇಲೆನ್ಸ್ ಎಲೆಕ್ಟ್ರಾನ್ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು 5, ಬಟ್ ಇಲ್ಲಿ 3 ಅನ್ನೋದು 3 ಅನ್ನೋದು ವೇಲೆನ್ಸಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ 5 ಇದೆ, ಬಟ್ 3 ಮಾತ್ರ ಬಾಂಡಿಂಗ್ ಇನ್ವಾಲ್ವ್ ಆಗಿದೆ. ಬಟ್ ಇನ್ನೆರಡು ಏನಾಗಿದೆ ಲೋನ್ ಪೇರ್ಸ್ ಅಂತ ಉಳ್ಕೊಳ್ಳುತ್ತೆ. ಅದನ್ನ ಕೆಮಿಕಲ್ ಬಾಂಡಿಂಗ್ ನಾವು ಡಿಸ್ಕಸ್ ಮಾಡ್ತೀವಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟು ಕೂಡ ಕಂಪ್ಲೀಟ್ಲಿ ಅಬೌಟ್ ವೇಲೆನ್ಸಿ ಆಫ್ ಅನ್ ಎಲಿಮೆಂಟ್. ವೇಲೆನ್ಸಿ ಬಗ್ಗೆ ಗೊತ್ತಾಯ್ತು ಅನ್ಕೋತೀನಿ. ಇಷ್ಟು ಕೂಡ ಕಂಪ್ಲೀಟ್. ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ನಿಮಗೆ ಇದು ಸ್ವಲ್ಪ ಇಮೇಜ್ ಕಾಣುತ್ತೆ ಅನ್ಸುತ್ತೆ ನೋಡಿ. ಓಕೆ, ಓಕೆ, ಇಮೇಜ್ ಸ್ವಲ್ಪ ಇದು ಸ್ಲೈಡ್ ಇರೋದ್ರಿಂದ ಸ್ವಲ್ಪ ನಿಮಗೆ ಡಲ್ ಆಗಿ ಕಾಣ್ಬೋದು. ನೋ ಪ್ರಾಬ್ಲಮ್, ಆಗಲೇ ವೇಲೆನ್ಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೋ ಪ್ರಾಬ್ಲಮ್. ಓಕೆ, ಇಂಟ್ರೆಸ್ಟ್ ವೇಲೆನ್ಸಿ. ಓಕೆ, ವೇಲೆನ್ಸಿ. ಓಕೆ, ಇನ್ ಪೀರಿಯಡ್ ಟೇಬಲ್ ಅಲ್ಲಿ ಕೊಟ್ಟಿರೋದು ನೋಡಿ. ಪೀರಿಯಡ್ ಟೇಬಲ್ ಅಲ್ಲಿ ದ ವೇಲೆನ್ಸಿ ಆಫ್ ದ ಎಲಿಮೆಂಟ್ ಇನ್ಕ್ರೀಸಸ್ ಫ್ರಮ್ 1 to 4. ಓಕೆ, ಅಂಡ್ ಡಿಕ್ರೀಸಸ್ ಫ್ರಮ್ 4 to 0. 1 to 4 ಅಂದ್ರೇನು, ಇಲ್ಲಿ 1 to 4 ಇನ್ಕ್ರೀಸ್ ಆಗುತ್ತೆ ವೇಲೆನ್ಸಿ, ಅಂಡ್ ಡಿಕ್ರೀಸಸ್ ಫ್ರಮ್ 4 to ಯಾವುದು ದೆನ್ ಡಿಕ್ರೀಸಸ್ ಫ್ರಮ್ 4 to 0 ಅಂತ ಇದೆ. ಓಕೆ, 4 to 0 ಅಂದ್ರೆ ನೋಡಿ 4 in 3 2 1 0 ಅಂತ ಆಗಿದೆ. ಕರೆಕ್ಟಾ? ಸೊ ಇಲ್ಲೇ ಕೊಟ್ಟರೆ ಎಲಿಮೆಂಟ್ಸ್ ನೋಡಿ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಸೊ ಅದ್ರ ಅಟಾಮಿಕ್ ನಂಬರ್ ಕೊಟ್ಟಿದ್ದೀನಿ, ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಕೊಟ್ಟಿದ್ದೀನಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕೊಟ್ಟಿದ್ದೀನಿ. 1 2 3 4 5 6 7 8, ಬಟ್ ವೇಲೆನ್ಸ್ ಇಸ್ 1 2 3 4 3 2 1 0. ತುಂಬಾ ಸಿಂಪಲ್ ಅಲ್ಲ. ವೇಲೆನ್ಸ್ ಎಲೆಕ್ಟ್ರಾನ್ಸ್ 1 2 3 4 5 6 7 8, ಬಟ್ ವೇಲೆನ್ಸಿ 1 2 3 4 3 2 1 0. ಇದೇ ಶಾರ್ಟ್ ಕಟ್, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದೇನಿದು ಕೊಟ್ಟರು ನಾನು ಡಿಕ್ರೀಸಸ್ ಫ್ರಮ್ 4 to 0. ಇದು ಸೆಕೆಂಡ್ ಪೀರಿಯಡ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೆಕೆಂಡ್ ಪೀರಿಯಡ್ ಅಂದ್ರೆ ಯಾವುದು, ಹೈಡ್ರೋಜನ್ ಅನ್ನೋದು ಫಸ್ಟ್ ಪೀರಿಯಡ್ ಆಗುತ್ತೆ. ನೆಕ್ಸ್ಟ್ ಲಿಥಿಯಂ ಏನ್ ಬರುತ್ತೆ, ಇದು ಸೆಕೆಂಡ್ ಪೀರಿಯಡ್ ಆಗುತ್ತೆ. ಓಕೆ, ಸೋಡಿಯಂ ಬರೋದು ಥರ್ಡ್ ಪೀರಿಯಡ್ ಆಗುತ್ತೆ. ಗೊತ್ತಾಯ್ತಲ್ಲ ಏನು ಅಂತ. ಹಾಗಾಗಿ ಇನ್ನು ಗ್ರೂಪ್ ಅಲ್ಲಿ ಹೇಳೋದಾದ್ರೆ, ನಾನು ಗ್ರೂಪ್ ಅಂದ್ರೆ ಗೊತ್ತು, ವರ್ಟಿಕಲ್ ಕಾಲಮ್ಸ್ ಇದನ್ನು ಗ್ರೂಪ್ಸ್ ಅಂತ ಹೇಳ್ತೀವಿ. ಇನ್ ಎ ಗ್ರೂಪ್ ದ ವೇಲೆನ್ಸಿ ಇಸ್ ಸೇಮ್ ಫಾರ್ ಆಲ್ ಎಲಿಮೆಂಟ್ ಆಫ್ ಆಲ್ ದ ಗ್ರೂಪ್. ಓಕೆ, ಗ್ರೂಪ್ ಅಲ್ಲಿ ಏನಾಗುತ್ತೆ, ಪೀರಿಯಡ್ ಅಲ್ಲಿ ಹೀಗೆ ಹೋದ್ರೆ ನೋಡಿ 3 2 1 0 ಹೀಗೆ ಡಿಕ್ರೀಸ್ ಆಗುತ್ತೆ. ಓಕೆ, ಬಟ್ ಪೀರಿಯಡ್ಸ್ ಅಲ್ಲಿ ಏನಾಗುತ್ತೆ, ನೈಟ್ರೋಜನ್ ಈಗ ಕಾರ್ಬನ್ ಆದ್ರೆ ನೋಡಿ, ನೈಟ್ರೋಜನ್, ಫಾಸ್ಫರಸ್ ಬರುತ್ತೆ, ಆರ್ಸೆನಿಕ್ ಬರುತ್ತೆ, ಆಂಟಿಮನಿ, ಬಿಸ್ಮತ್ ಬರುತ್ತೆ, ಕಾಂಪೌಂಡ್ಸ್ಗಳು. ನೆಕ್ಸ್ಟ್ ಅದಕ್ಕೆಲ್ಲ ವೇಲೆನ್ಸಿ ಎಷ್ಟಿರುತ್ತೆ, ಕಾಮನ್ ವೇಲೆನ್ಸಿ
3ನೇ ಇರುತ್ತೆ. ನೆಕ್ಸ್ಟ್ ಈಗ ಫ್ಲೋರಿನ್ ಬಂದ್ರೆ ಫ್ಲೋರೈಡ್ ಅಂದ್ರೆ ಕ್ಲೋರೈಡ್ ಬರುತ್ತೆ, ಬ್ರೋಮೈಡ್ ಬರುತ್ತೆ, ಓಕೆ, ಅಯೋಡೈಡ್ ಬರುತ್ತೆ. ಇದಕ್ಕೆಲ್ಲ ವೇಲೆನ್ಸಿ ಎಷ್ಟು 4. ಗ್ರೂಪ್ ಅಲ್ಲಿ ಓಕೆ ಡೌನ್ ದ ಗ್ರೂಪ್ ಏನಾಗುತ್ತೆ ವೇಲೆನ್ಸಿ ರಿಮೈನ್ಸ್ ಸೇಮ್. ಓಕೆ, ಇಲ್ಲಿ ಕೂಡ ಗ್ರೂಪ್ಸ್ ಅಲ್ಲಿ ವೇಲೆನ್ಸಿ ರಿಮೈನ್ಸ್ ಸೇಮ್. ಬಟ್ ಪೀರಿಯಡ್ ಅಲ್ಲಿ ಹೋಗ್ತಾ ಇದ್ದಾಗ ಏನಾಗುತ್ತೆ ವೇಲೆನ್ಸಿ ಫಸ್ಟ್ ಇನ್ಕ್ರೀಸ್ ಆಗಿ 4 ತನಕ ಆಮೇಲೆ ಡಿಕ್ರೀಸ್ ಆಗುತ್ತೆ 4 3 2 1 0 ಅಂತ. ಸೊ ಇದನ್ನ ವೇಲೆನ್ಸಿ ಅಂತ ಹೇಳ್ತೀವಿ. ಹಾಗಾದ್ರೆ ಏನ್ ಹೇಳ್ತೀರಿ, ಪೀರಿಯಡ್ಸ್ ಅಲ್ಲಿ ವೇಲೆನ್ಸಿ 1 to 4 ಇನ್ಕ್ರೀಸ್ ಆಗಿ 4 to 0 ತನಕ ಡಿಕ್ರೀಸ್ ಆಗುತ್ತೆ. ಬಟ್ ಗ್ರೂಪ್ಸ್ ಅಲ್ಲಿ ಓಕೆ ಡೌನ್ ದ ಗ್ರೂಪ್ಸ್ ದ ವೇಲೆನ್ಸಿ ರಿಮೈನ್ಸ್ ಸೇಮ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದು ನೋಡಿ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಸೊ ವೇಲೆನ್ಸ್ ಏನಿದೆ ಸೇಮ್ ಇದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಸೇಮ್ ಇದೆ, 1 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಹೇಳ್ಬೋದು, ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಗೊತ್ತಾಯ್ತು ಏನು ಅಂತ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ವೇಲೆನ್ಸಿ ಆಫ್ ಎನ್ ಎಲಿಮೆಂಟ್. ಓಕೆ, ವೇಲೆನ್ಸಿ ಆಫ್ ಎನ್ ಎಲಿಮೆಂಟ್ ಅಂತ ಹೇಳ್ಬೋದು. ಇಷ್ಟು ಗೊತ್ತಾಯ್ತು ಅನ್ಕೋತೀನಿ. ಸೊ ವೇಲೆನ್ಸಿ ಅಂದ್ರೆ ನಿಮಗೆ ಐಡಿಯಾ ಸಿಕ್ಕಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕೂಡ ಐಡಿಯಾ ಸಿಕ್ಕಿದೆ. ಓಕೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ಏನು ನಿಮಗೆ ತುಂಬಾ ಸಿಂಪಲ್ ಆಯಿತು. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ಲಾಸ್ ರೂಮ್ಸ್ ಅಲ್ಲಿ ಓಕೆ ಒಬ್ಬ ಟೀಚರ್ ಒಬ್ಬ ಲೆಕ್ಚರ್ ನಿಂತಿದ್ದಾರೆ ಅಂದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಏನಿರ್ತಾರೆ, ಲಾಸ್ಟ್ ಬೆಂಚ್ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್, ಔಟರ್ ಮೋಸ್ಟ್ ಶೆಲ್. ಓಕೆ, ಫಾರ್ ಎಕ್ಸಾಂಪಲ್ ಅವರು ಡೋರ್ ಹತ್ರ ಕೂತಿರ್ತಾರೆ ಅನ್ಕೊಳ್ಳಿ. ಓಕೆ, ಲಾಸ್ಟ್ ಬೆಂಚ್ ಅವರು ಡೋರ್ ಹತ್ರ ಇರ್ತಾರೆ ಅನ್ಕೊಳ್ಳಿ. ಆ ಡೋರ್ ಹತ್ರ ಇದ್ರೆ ಅವರು ಡೋರ್ನ ಓಪನ್ ಮಾಡಿ ಆರಾಮಾಗಿ ಬೇಗ ಹೋಗ್ಬೋದು, ಅಂದ್ರೆ ಬೇಗ ಬೇರೆಯವ್ರ ಜೊತೆ ಬಾಂಡಿಂಗ್ ಆಗ್ಬೋದು ಹೊರಗಡೆ ಹೋಗಿ. ಅಂದ್ರೆ ದೇ ಆರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಬಟ್ ನೀವು ಹತ್ರ ಏನಿರ್ತೀರಾ, ನನ್ನ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೀರಾ. ಬಟ್ ಲಾಸ್ಟ್ ಬೆಂಚ್ ಅಲ್ಲಿ ಇರ್ತಾರೆ, ಅವರು ವೇಲೆನ್ಸ್ ಎಲೆಕ್ಟ್ರಾನ್ಸ್, ದಟ್ ಇಸ್ ಔಟರ್ ಮೋಸ್ಟ್ ಶೆಲ್. ಅವರ ಬಾಂಡಿಂಗ್ ಇನ್ವಾಲ್ವ್ ಆಗ್ತಾರೆ ಹೊರಡೋರ ಜೊತೆ, ಬೇಗ ಡೋರ್ ಇಂದ ಬೇಗ ಎಸ್ಕೇಪ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಅದನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ, ಅದನ್ನ ವೇಲೆನ್ಸಿ ಅಂತ ಹೇಳ್ತೀವಿ. ಎಷ್ಟು ಬಾಂಡ್ ಫಾರ್ಮ್ ಆಗುತ್ತೆ ಅದನ್ನ ವೇಲೆನ್ಸಿ ಅಂತ ಹೇಳ್ತೀವಿ. ಹಾಗಾದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವೇಲೆನ್ಸಿ ಇಸ್ ಡಿಫರೆಂಟ್. ಯಾವಾಗ ಅಂತ ಗೊತ್ತಾಯ್ತು ನಿಮಗೆ, ನೈಟ್ರೋಜನ್ ಸೀರೀಸ್ ಬಂದಾಗ ವೇಲೆನ್ಸಿ ಏನಾಯ್ತು ಅಂತ ನಿಮಗೆ ಗೊತ್ತಾಗಿದೆ ಕಂಪ್ಲೀಟ್. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ವೇಲೆನ್ಸಿ ಅಂಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಇಷ್ಟು ಕೂಡ ಕಂಪ್ಲೀಟ್ ರಿವೈಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬೇರೆ ಇನ್ನು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಇದನ್ನ ಕಂಪ್ಲೀಟ್ ನೋಡ್ತಾ ಇರಿ. ಇಷ್ಟು ಏನು ನಾನು ಮಾಡಿದ್ದು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂಡ್ ವೇಲೆನ್ಸಿ ಕಂಪ್ಲೀಟ್ ಕಾನ್ಸೆಪ್ಟ್ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ತುಂಬಾ ಸಿಂಪಲ್ ಅಂತ ನನ್ಗೆ ಅನಿಸ್ತಾ ಇದೆ, ಬಟ್ ನಿಮ್ಗೆ ಗೊತ್ತಾಗಬೇಕು ಸಿಂಪಲ್ ಇಲ್ವೋ ಅಂತ. ಹಾಗಾಗಿ ಏನಿಲ್ಲ, ತುಂಬಾ ಇದನ್ನ ಬೇಗ ಡಿಸ್ಕಸ್ ಮಾಡಿ, ವರ್ಕೌಟ್ ಮಾಡಿ. ನಿಮ್ಮ ಹೈಸ್ಕೂಲ್ ಸೆಕ್ಷನ್ ಬುಕ್ಸ್ಗಳನ್ನ ನೋಡಿ ವರ್ಕೌಟ್ ಮಾಡಿ. ಆಗ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಅಂದರೆ ಗೊತ್ತಾಗುತ್ತೆ. ಸೊ ಇನ್ನೂ ವಿಡಿಯೋಸಸ್ಗಳು ನಿಮಗೆ ವಿಡಿಯೋ ಕ್ಲಾಸಸ್ ಬರ್ತಾ ಇರುತ್ತೆ. 12 days to 15 days ಪ್ಲಾನ್ ಇದು. ಆ 12 days to 15 ಪ್ಲಾನ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಬ್ರಿಡ್ಜ್ ಕೋರ್ಸ್ ಕಂಪ್ಲೀಟ್ ಸಿಗುತ್ತೆ. ನೀವು ಎಲ್ಲೇ ಹೋಗಿ ಅಡ್ಮಿಷನ್ ಆಗಿ ಏನೇ ಆದ್ರೂ ಕೂಡ, ಬಟ್ ನಿಮಗೆ ಬ್ರಿಡ್ಜ್ ಕೋರ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಹಿಂಟ್ ಸಿಗುತ್ತೆ. ಬಟ್ ನೋಡಿ, ಇಷ್ಟು ಕೂಡ ನಾವು ಮಾಡ್ತೇವೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ರೆ ಅವ್ರಿಗೆಲ್ಲ ಇದನ್ನು ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಯಾಕಂದ್ರೆ ಬ್ರಿಡ್ಜ್ ಕೋರ್ಸ್ ಕೂಡ ತುಂಬಾ ನೆಕ್ಸ್ಟ್ ನೀವು ಕಾಲೇಜ್ಗೆ ಹೋದ್ರೆ ಫಸ್ಟ್ PUC ಎಂಟರ್ ಆದಾಗ ನಿಮಗೆ ತುಂಬಾ ಇದೇ ಯೂಸ್ ಆಗೋದು. ಓಕೆ, ಬೇಸಿಕ್ಸ್ ಪಾಯಿಂಟ್ಸ್ಗಳಿವೆಲ್ಲ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ರಿಲೇಟಿವ್ಸ್ ಯಾರಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಶೇರ್ ಮಾಡ್ತಾ ಇದ್ರೆ ಅವ್ರಿಗೂ ರೀಚ್ ಆಗಲಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದೀವಿ ಅಂತ ನಾವು ಅನ್ಕೋತೀವಿ. ಓಕೆ, ತುಂಬಾ ಚೆನ್ನಾಗಿದೆಯಲ್ವ ಅಂತ ನೀವು ಹೇಳ್ಬೇಕು. ಬಟ್ ನಮ್ಗೆ ಅನಿಸ್ತಾ ಇದೀವಿ, ನಾವು ಎಫರ್ಟ್ ಆಗಿ ಮಾಡ್ತಾ ಇದೀವಿ, ಬಟ್ ಅದನ್ನು ಯೂಸ್ ಮಾಡ್ಕೋಬೇಕು. ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನೂ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಇದು ರಿವೈಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.